ಮಳ್ಳಿ ಹುಡುಗಿ ಮನಸ್ಸು ಬಂತ. ದುರ್ಗಿ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದು ಟ್ರೈನ್ ಪಾಸಿಂಗ್ ಅಂತ ತೆಗಿಬೇಕಾಗಿತ್ತು. ಕೊನೆಗೆ ನೀನು ಬಂದು ಒಡೆಯ ಟೈಮ್ ಎತ್ಕೊಂಡು ಓಡ್ ಬಂದೆ ಈ ಕಡೆಗೆ. ಕೆ.ವಿ. ಪಿಕ್ಚರ್ ಹೋಗ್ತಿ ಸರ್. ಶಾರ್ಟ್ಸ್ ಅಂದ್ರೆ ಶಾರ್ಟ್ಸ್ ತೆಗಿಬೇಕಂದ್ರೆ ಅದು ತೆಗಿಯೋರು ಅವರು. ಆ ಕ್ರೈನ್ ತಲೆ ಮೇಲಿಂದ ಕೆಳಗಡೆ ತರಿಸಿ ಕಾಲ್ಸಿಂದ ಎಲ್ಲ ನುಗ್ಸೋರು ಕ್ರೈನ್. ಫಲಿತಾಂಶ ಶೂಟಿಂಗ್ ಹೋದೋ ಬೋಲ್ ಗುಮ್ಮಸ್ಸಲ್ಲಿ ಭಯಂಕರ ಕಷ್ಟ. 4 ಜನ ಹಗ್ಗ ಕಟ್ಕೊಂಡು ನಿಲ್ಲಿಸ್ಬೇಕಾದ್ರೆ ಲಾರಿಯಿಂದ ಬಿಟ್ಬಿಟ್ರು. ಇನ್ನೇನು ಸ್ವಲ್ಪ ಬಂದಿದ್ರೆ ಹೊಡೆದ್ ಬಿಡೋದು. 4 ಜನ ಸತ್ತೋಗ್ಬಿಡೋರು. ತಪ್ಪಿಸ್ಕೊಬಿಟ್ಟು ಕಾಮನ್ ಬಿಲ್ ಶೂಟಿಂಗ್ ನಡೆಯುವಾಗರೆ ಗಲಾಟೆ ಆಯ್ತು ಮೇಲ್ಕೋಟೆಯಲ್ಲಿ. ಫುಲ್ ಬಚಾವ್ ಮಾಡಿದ್ರು ಅವರು. ನಾಗರೋಲೆ ಪಿಕ್ಚರ್ ನಾವು ಫಸ್ಟ್ ಆ ಬ್ರಿಡ್ಜ್ ಅಲ್ಲೇ ಟನಲ್ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಿದ್ವು. ಎಲ್ಲ ಒಂದು 20 ಜನ ಆನೆ ಸೆಂಟ್ರಲ್ಲಿ ಅದ್ರ ಜೊತೆಲ್ಲ ಕಳಿಸ್ಬಿಡೋರು. ಚೆನ್ನೈಯಿಂದ ಕರ್ಕೊಂಬಂದವ್ರಿಗೆಲ್ಲ 1000 ರೂಪಾಯಿ ಕೊಡ್ತಿದ್ರು. ನಾವು ಲೋಕಲ್ ನವರು ಮುಟ್ಟಿ ಏನ್ ಮಾಡಿದ್ರು 250 ರೂಪಾಯಿ ಕೊಡೋರು. ಅಲ್ಲಿ ಹೋಗ್ಬಿಟ್ಟು 5 ಗಂಟೆಗೆ ಬೋರ್ವೆಲ್ ಅಲ್ಲಿ ಸ್ನಾನ ಮಾಡಿ 6 ಗಂಟೆಗೆಲ್ಲ ರೆಡಿ ಆಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ವಿ. ಫಲಿತಾಂಶ ಶೂಟಿಂಗ್ ಹೋದೋ ಬೋಲ್ ಗುಮ್ಮಸ್ಸಲ್ಲಿ ಭಯಂಕರ ಕಷ್ಟ. ಕಬ್ಬಡಿ ಟ್ರಾಕು ಬಿಜಾಪುರಲ್ಲಿ ಒಂದ್ಸತಿ ಕ್ರೈನ್ ಇಳಿಸ್ಬೇಕಾದ್ರೆ ನಮ್ಗೆ ಲಾರಿಯಿಂದ ಅಪ್ಸೆಟ್ ಆಯ್ತು ಕ್ರೈನ್. ಇದು ಕೇಸಿಂದು ಕ್ರೈನ್. ಅವಾಗ ದೊಡ್ಡ ಕ್ರೈನ್ ಫಿಕ್ಸೆಡ್ ಕ್ರೈನ್ ಬಂದಿತ್ತು. ಬಂಗಾರ ಮನ್ಸಾಗಿ ತರಿಸಿದ್ರು ಅವರು ಕೇಸಿನ್ ಅವರು. ಆ ಕ್ರೈನು ನಾವು ಫಲಿತಾಂಶಕ್ಕೆ ಲಾರಿ ಮೇಲೆ ಹಾಕೊಂಡು ಹೋಗಿದ್ದು. ಅಲ್ಲಿ ಇಳಿಸ್ಬೇಕಾದ್ರೆ 4 ಜನ ಹಗ್ಗ ಕಟ್ಕೊಂಡು ಇಳಿಸ್ಬೇಕಾದ್ರೆ ಲಾರಿಯಿಂದ ಬಿಟ್ಬಿಟ್ರು. ಇನ್ನೇನು ಸ್ವಲ್ಪ ಬಂದಿದ್ರೆ ಹೊಡೆದ್ ಬಿಡೋದು. 4 ಜನ ಸತ್ತೋಗ್ಬಿಡೋರು. ತಪ್ಪಿಸ್ಕೊಬಿಟ್ಟು ಒಂದು ಹೋಗ್ಬಿಟ್ಟು ಏನು ಮಾಡಿದೆ, ಅದು ಬೋಲ್ಗೊಮ್ಮಸ್ ದೊಡ್ಡದು ಇದಿತ್ತು ಕಾಂಪೌಂಡು. ಆ ಕಾಂಪೌಂಡ್ಗೆ ಹೋಗಿ ಹೊಡೆದ್ಬಿಟ್ಟು ಅದೇ ನಿಂತೋಗ್ಬಿಡ್ತು. ಇಲ್ಲ ಅಂದರೆ ಅವತ್ತು ಸುಮಾರು ಏಟ್ ಬಿದ್ದಿರೋದು ಎಲ್ಲರಿಗೂ. ಅಲ್ಲೊಂದು ಎಸ್ಕೇಪ್ ಆಗಿ ಬಂದಿದ್ದೀವಿ. ಸುಮಾರು ಆಗ್ತಿರ್ತೇವೆ. ಒಂದ್ಸತಿ ಗಾಡಿ ಒಂದು ಅಪ್ಸೆಟ್ ಆಗಿತ್ತು. ಇಲ್ಕಲ್ ಅಂತ ಒಂದು ಶೂಟಿಂಗ್ ಹೋಗಿದ್ದು. ಅಲ್ಲೊಂದು ಸತಿ ಗಾಡಿ ಅಪ್ಸೆಟ್ ಆಗಿ ಒಂದ್ಸತಿ ಪಲ್ಟಾಯಿಸ್ಕೊಂಡು ನೀರಲ್ಲಿ ಅದನ್ನ ಎತ್ಕೊಂಡ್ಬಂದೆ ನಾವು ಲಾಸ್ಟಲ್ಲಿ. ಗಾಡಿ ಹೋಗ್ತಾ ಇತ್ತು. ಗಾಡಿ ಮಳೆ ಬಂದ್ಬಿಡ್ತು. ಅವ್ನ ಡ್ರೈವರ್ ಏನು ಮಾಡ್ದ, ಇಲ್ಕಲ್ಲು ನಮ್ಮ ಬಿಜಾಪುರದ ಇದ್ರ ಹತ್ರ ಬಾಗಲಕೋಟೆ ಇಲ್ಕಲ್ ಅಂತ ಊರು. ಆ ಊರಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಶಿವಸಿ ಶಂಕರ್ ಪಂಚೆ ಉಟ್ಕೊಂಡಿರ್ತಾರೆ. ಶಿವಸಿ ಶಂಕರ್ ಈಗಲಿದ್ದಾರೆ ಅವರು. ಈಗಲಿದ್ದಾರೆ ಡೈರೆಕ್ಟ್ ಮಾಡ್ತಾರೆ ಪಿಕ್ಚರ್ಗಳು. ಇಲ್ಕಲ್ಲಲ್ಲಿ ಮಾಡ್ದ ಒಂದು ಪಿಕ್ಚರ್ ಮಾಡ್ದ ದೇವಸ್ಥಾನದಲ್ಲಿ. ಇಲ್ಕಲ್ ದೇವಸ್ಥಾನ ಬರುತ್ತೆ ಮಠ. ಆ ಮಠದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಗಾಡಿ ರೋಡ್ ಇತ್ತು. ಆ ಕಡೆ ಈ ಕಡೆ ರೋಡಿನ ಮಧ್ಯದಲ್ಲಿ ನೀರು ಹೋಗ್ತಾ ಇರ್ತದೆ. ಒಂದು 15 ಅಡಿ 20 ಅಡಿ ದೂರದಲ್ಲಿ. ಅದು ಹೋಗ್ಬೇಕಾರೆ ಏನು ಮಾಡ್ದ, ಅವನ ಡ್ರೈವರು ಶಶಿ ಅಂತ ಇದ್ದ. ಹೋಗ್ಬೇಕಾರೆ ಅವನು ರೋಡ್ ಅಂದ್ಬಿಟ್ಟು ಹೋಗ್ತಾನೇ ಇದ್ದ. ನೀರು ಟೈರ್ ಗಂಟೆ ಇತ್ತು ನೀರು. ಹೋಗ್ತಾ ಏನು ಮಾಡ್ಬಿಟ್ಟ, ಕೆಳಗಡೆ ಇಳಿಸ್ಬಿಟ್ಟ. ಗಾಡಿ ಹಂಗೆ ಪಲ್ಟಾಯಿಸ್ಕೊಬಿಡ್ತಂಗೆ ಆ ಕಡೆಗೆ. ನೀನೇನು ಬೀಳಬೇಕು. ಆ ಟೈಮಲ್ಲಿ ಏನು ಮಾಡಿದ್ರು, ಅಲ್ಲಿ ಊರಿನವರೆಲ್ಲ ಓಡ್ ಬಂದು ಹಗ್ಗದಲ್ಲಿ ಹಗ್ಗಗಳು ಹಾಕಿ ಕಟ್ಟಿ ಎಳೆದು ಅಲ್ಲೊಂದು ಎಸ್ಟೇಟ್ ಇತ್ತು, ಅಲ್ಲೂ ತಪ್ಪಿಸ್ಕೊಂಬಂದು. ದುರ್ಗಿ ಪಿಕ್ಚರು ಶೂಟಿಂಗ್ ಮಾಡ್ತಾಯಿದ್ದು. ಟ್ರೈನ್ದು ಪಾಸಿಂಗ್ ಇತ್ತು. ಬೆಳಗ್ಗೆಯಿಂದ ಶೂಟಿಂಗ್ ನಡೀತಾನೆ ಇತ್ತು. ಮಾಡಿದ್ರೆ ಟ್ರೈನ್ ಪಾಸಿಂಗ್ ಒಂದು ತೆಗಿಬೇಕಾಗಿತ್ತು. ಇನ್ನೇನು ಕಾರ್ ಒಂದು ಅದು ಇದು ಮಾಡಿದ್ರು. ಟ್ರಾಫಿಕ್ ಮಾಡ್ತಿದ್ರು. ಇನ್ನೇನು 15 ಅಡಿಯಲ್ಲಿ ಕ್ಯಾಮ್ರಾ ಇನ್ನೇನು 5 ಅಡಿಯಲ್ಲಿ ಬರೋವಾಗ ನಾವು ಕ್ಯಾಮ್ರಾ ನಾನು ಬದ್ರಿ ಅಂತ ಇದ್ದು. ಕೊನೆಗೆ ನೀನು ಬಂದು ಒಡೆಯ ಟೈಮು ಎತ್ಕೊಂಡು ಓಡ್ ಬಂದೆ ಈ ಕಡೆಗೆ. ಅಲ್ಲೂ ತಪ್ಪಿಸ್ಕೊಂಬಂದ ನಾವು. ತೆಗಿಬಿಡಿ ಅಂತಾರೆ ಡೈರೆಕ್ಟ್ರು. ಏನು ಮಾಡ್ತೀರಾ, ತೆಗಿಬೇಡಿ, ಇರಲಿ ಅಂತ. ಅದು ಟ್ರೈನ್ ಆಕ್ಸಿಡೆಂಟ್ ಆಗೋ ಶಾರ್ಟ್. ಅದು ಬೇಜಾನ ಕಡೆ ಥರ ಆಗಿದೆ, ನಮಗೆ ಅಪ್ಸೆಟ್ ಆಗಿದೆ. ಇದು ಸರ್ ಬೇರೆ ಭಾಷೆಗೆ MGR ಅವ್ರ ಬಗ್ಗೆ ಕೆಲಸ ಮಾಡಿದ್ದೀರಿ ಸರ್. ಬೇರೆ ಭಾಷೆ ಕೆಲಸ ಮಾಡಿ ಅದೇ ಇದು ಮಾಡಿದೋ ಮಾತ್ರ ಸುಂದರಪಾಂಡ್ಯನ್ ಮಾಡಿದೋ ಪ್ಯಾಲೇಸಲ್ಲಿ MGR ಪಿಕ್ಚರು. ಟಿಪ್ಪು ಸುಲ್ತಾನ್ ಮಾಡಿದೋ. ಟಿಪ್ಪು ಸುಲ್ತಾನ್ ಸೀರಿಯಲ್ ಮಾಡಿದೋ ಒಂದು ಪ್ಯಾಲೇಸಲ್ಲಿ. ಅಂದರೆ ಕಷ್ಟ ಇದೆ ನಮಗೆ ಸಿನಿಮಾದಲ್ಲಿ. ಲೈಟ್ಗಳು ದೊಡ್ಡ ಲೈಟ್ಗಳು ಹೊತ್ಕೊಂಡು ಹೋಗೋದು. ಟಿಪ್ಪು ಸುಲ್ತಾನಲ್ಲಿ ಆ ದೊಡ್ಡ ಕೇಬಲ್ಗಳು ಎಳೆದು ಕೆಲಸ ಮಾಡೋದು ಭಯಂಕರ ಕಷ್ಟ ಇದೆ. ಲೈಟ್ಗಳು ಎತ್ತೋದಕ್ಕಾಗಲ್ಲ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಕೆಲಸ ಎಲ್ಲ ಮಾಡಿದ್ವಿ ಸರ್. ಆಮೇಲೆ ಮಧುರೆ ಸುಂದರಪಾಂಡ್ಯನ್ ಮಾಡಿದೋ ಅದರೇ ಪ್ಯಾಲೇಸಲ್ಲಿ MGR ಪಿಕ್ಚರು. ಒಂದು 25 ದಿನ ಶೂಟಿಂಗ್ ಮಾಡಿದೋ. 2 ಕಡೆ ಶೂಟಿಂಗ್ ಮಾಡೋರು. ನೀಲ್ಕಂಠನ್ ಅಂತ ಅವರು ಕ್ಯಾಮ್ರಾಮನ್ನು, ಅವರು ಒಂದು ಕಡೆ ಮಾಡೋರು. ಕರ್ಣನ್ ಅಂತ ಒಂದು ಕಡೆ ಶೂಟಿಂಗ್ ಮಾಡೋರು. MGR ಒಂದು ಕಡೆ ಡೈರೆಕ್ಷನ್ ಮಾಡೋರು. ನೀಲ್ಕಂಠನ್ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ರು, ಅವ್ರೊಂದು ಕಡೆ ಶೂಟಿಂಗ್ ಮಾಡೋರು. ನಾವು ಮಾಡ್ತಿದ್ದೋ MGR ಕಡೆ ಮಾಡ್ತಿದ್ದೋ. ಅವ್ರು ಬರೋರು ಒಂದು 11 ಗಂಟೆಗೆ ಬರೋದು, 4 ಗಂಟೆ ಮಾಡೋರು. ಅವ್ರು ಈ ಬೆಳಗ್ಗೆಯಿಂದ ಏನು ತೆಗಿತಾರೋ ಅದನ್ನು MGR 4 ಗಂಟೆಗೆ ಬಂದ್ಬಿಟ್ಟು 11 ಗಂಟೆಗೆ ಬಂದ್ಬಿಟ್ಟು 4 ಗಂಟೆ ಒಳಗಡೆ ಫಿನಿಷ್ ಮಾಡಿಬಿಟ್ಟು ಹೋಯ್ತಾ ಇರ್ಬಿಡೋರು ಮನೆಗೆ ಹೊಟ್ಟೋರು, ರೂಮ್ಗೆ ಹೊಟ್ಟೋರು. ಆ ಥರ ಅಷ್ಟೆಲ್ಲ ಫಾಸ್ಟ್ ಮಾಡಿ ಕೆಲಸ ಮಾಡಿದ್ದೀವಿ. ನಾಗರೋಲೆ ಪಿಕ್ಚರು ನಾವು ಫಸ್ಟು ನಾಗರೋಲೆಗೆ ಅಂತ ಹೋಗ್ಬಿಟ್ಟು ಆಲ್ಟಾದೋ. ಇದರಲ್ಲಿ ಸೈಕ್ಲಸ್ಪುರದಲ್ಲಿ ಆಲ್ಟಾದೋ. ನಾಗರೋಲೆ ಬ್ರಿಡ್ಜ್ ಒಂದು ಮಾಡ್ತಿದ್ರು ಅವಾಗ. ಹೊಸದಾಗಿ ಮಂಗಳೂರು ಟು ಬ್ರಿಡ್ಜ್ ಒಂದು ಮಾಡಿದರು ಮಂಗಳೂರಿಗೆ ಹೋಗೋಕ್ಕೆ. ಹೊಸ ಬ್ರಿಡ್ಜ್ ಅವಾಗ.
ಆ ಬ್ರಿಡ್ಜಲ್ಲೇ ಟನಲಲ್ಲೇ ಶೂಟಿಂಗ್ ಮಾಡ್ತಿದ್ದೋ. ಟನಲ್ ಅಂದರೆ ದಿನ ಅಲ್ಲೇ ಹೋಗೋದು. ಆ ಟನಲ್ ಹೋಗ್ಬೇಕಾದ್ರೆ ಗಾಡಿಗಳೆಲ್ಲ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಟನಲೆಲ್ಲ ಹೋಗ್ಬೇಕು. ಮೇನ್ ರೋಡ್ ಅಂದರೆ ನಮ್ಮ ಮಂಗಳೂರಿಗೆ ಹೋಗೋ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಗಡೆಯಿಂದ ಹೋಗ್ತಿದ್ದೆ. ಅವಾಗ ಏನು ಮಾಡೋದು, ನಮ್ಮನ್ನೆಲ್ಲ ರಿಫ್ಲೆಕ್ಟ್ರು, ಸ್ಟ್ಯಾಂಡ್ಗಳು, ಪ್ಲಾಟ್ಗಳು ಎಲ್ಲ ಏನು ಮಾಡೋದ್ರೆ ಅಲ್ಲೊಂದು ಜಾಗ ಇತ್ತು ಟನಲ್. ಆ ಟನಲಲ್ಲೇ ಇಟ್ಬಿಡ್ತಿದ್ದೋ, ತರಕಾಗ್ತಿದ್ದಿಲ್ಲ. ಅಲ್ಲೂ ವಾಚ್ಮೆನ್ ಬಿಟ್ಬಿಡ್ತಿದ್ರು. ಬೆಳಗ್ಗೆ ಆದರೆ ರೂಮಿಗೆ ಬರೋದು, ಸ್ನಾನ ಮಾಡೋದು, ಬೆಳಗ್ಗೆ ಆದರೆ ಟನಲ್ ಒಳಗಡೆ ಹೋಗ್ತಿದ್ದೋ. ಅವಾಗ ನಾವು ಹೋಗ್ಬೇಕಾದ್ರೆ ನಮ್ಗೆ ಏನು ಮಾಡೋರು ಅಂದರೆ, ನಮಗೆ ಒಂದು ಆನೆ ಇತ್ತು, ಒಂದು ಮರಿ. ನಾಗರವರಲ್ಲಿ ಆ ಒಂದು ಆನೆ ಮರಿ ಸಾಕ್ತಿದ್ರು. ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಅದ್ರ ಜೊತೆಲ್ಲ ಕಳಿಸ್ಬಿಡೋರು ಎಲ್ಲನೊಂದು 20 ಜನನ ಆನೆ ಸೆಂಟ್ರಲ್ಲಿ ಲಾರಿ ಒಳಗಡೆ. ಅದು ಹೋಗ್ಬೇಕಾದ್ರೆ ನಮಗೆ ಆ ಲಾರಿ ಅಪ್ ಆ್ಯಂಡ್ ಡೌನ್ ಹಿಂಗೆ ಹೋಗ್ಬೇಕಾದ್ರೆ ಅದು ಹಿಂಗೆ ಬರೋದು, ಹಿಂಗೆ ಹೋಗೋದು. ನಮಗೆ ಜೀವ ನಮಗೆ ಇಲ್ಲ ಅಂದರೆ ಅದು ಬೀಳಲ್ಲ. ಅದು ಮೂತಿ ಏನು ಮಾಡುತ್ತೆ, ಅದು ಮೂತಿ ಹೋಗಿ ಅದನ್ನ ಮುಂದ್ಗಡೆ ಬಾಗ್ನೆಟ್ನ ಹಿಡ್ಕೊಳುತ್ತೆ. ಅದು ಹಿಂಗೆ ಹೋಗಲ್ಲ, ಹಿಂಗೆ ಹೋಗಲ್ಲ. ನಮಗೆ ಹೆದರಿಕೆ, ಎಲ್ಲಿ ಬಿದ್ದುಬಿಡ್ತದೋ ಅಂತ. ಕಾಲಲ್ಲಿ ಹತ್ರ ಹೋಗೋಕ್ಕೂ ಭಯ. 20 ಜನ ಒಂದೇ ಸತಿ ಅದ್ರಲ್ಲಿ ಹೋಗ್ಬೇಕು. ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಟನಲ್ ಒಳಗಡೆ ಎಲ್ಲ ಶೂಟಿಂಗ್ ಮಾಡಿದ್ವಿ. ದೊಡ್ಡ ದೊಡ್ಡ ಬ್ರಿಡ್ಜ್ ಸರ್, ಅದು ದೊಡ್ಡ ಬ್ರಿಡ್ಜ್ ನೋಡಿರ್ಬೋದು ನೀವು. ನಾಗರಹೊಳೆ ಪಿಕ್ಚರು ಸಕಲೇಶ್ಪುರ ಮಂಗಳೂರಿಗೆ ಹೋಗೋ ಸೆಂಟ್ರಲ್ ರೋಡಲ್ಲಿ ಒಂದು ಬರುತ್ತೆ. ಫಾರೆಸ್ಟ್ ಒಳಗಡೆ ಹೋಗ್ಬೇಕು. ಅದು ಒಂದು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಆ ಟನಲಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಆ ಟನಲ್ ಇದೆಲ್ಲ ಇರ್ಬೇಕು, ಇಲ್ಲಿ ಫೋಟೋ ಇತ್ತದು. ಭಯಂಕರ ಕಷ್ಟಪಟ್ಟು ಮಾಡಿದ್ವಿ ಸರ್. ಟನಲ್ಲು ಎಲ್ಲಿ ಬಿದ್ದೋಗುತ್ತೆ ಟನಲ್ಲು ಅಂತ ಒಂದು ಸೊರಂಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಸುಂದರ ಕೃಷ್ಣಾರ್ಸು, ನಮ್ಮ ಅಂಬರೀಷ್, ಇವರು ವಿಷ್ಣುವರ್ಧನ್ ನೈಟ್ ಆ್ಯಂಡ್ ಡೇ ಶೂಟಿಂಗ್ ಅಲ್ಲಿ ಮಾಡಿದ್ವಿ. ಒಂದು 25 ದಿನ ಶೂಟಿಂಗ್ ಮಾಡಿದ್ವಿ, ಭಾಳ ಕಷ್ಟಪಟ್ಟು. ಏನು ಮಾಡೋದು ಅಂದರೆ ಮಾಡೇ ಮಾಡ್ತಾರೆ ಸರ್, ಡೇ ಟೈಮ್ ಮಾಡಿ. ರಾಜೇಶ್ ಸಿಂಗ್ ಬಾಬು ಡೈರೆಕ್ಷನು. ಅವ್ರು ಕೇಳ್ಬೇಕಾ, ಏಯ್ ಬಂಡ್ರ ಹೋಗ್ರ ನಡೀರ ಅಂತ ಬೆಳಗ್ಗೆಯಿಂದನೇ ಕರ್ಕೊಂಡು ಹೋಗ್ಬಿಡೋರು ಸರ್. ಒಳ್ಳೆ ವರ್ಕರ್ ಸರ್, ಒಳ್ಳೆ ವರ್ಕರ್. ಈಗ ಆರ್ಟಿಸ್ಟ್ ಡೇಟ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ತುಂಬಾ ಹಿಂಸೆ ಆಗಿಲ್ಲ ವರ್ಕರ್ಸ್ಗೆ? ಯಾಕಂದ್ರೆ ನೀವೇನ್ ಸ್ಕ್ರೀನ್ ಮೇಲೆ ಬರಲ್ಲ, ನಿಮ್ಮ ಮುಖ ಕಾಣಲ್ಲ, ಬಟ್ ಯಾರೋ ಚೆನ್ನಾಗಿ ಕಾಣ ನೀವು ವರ್ಕ್ ಮಾಡ್ತಿರ್ತೀರ. ಮಾಡಲೇಬೇಕಲ್ಲ, ಹೋಗಿದ್ದೀವಲ್ಲ ಶೂಟಿಂಗ್ ಅಂತ ಬಂದ್ಬಿಟ್ಮೇಲೆ ಅದು ನಾವು ಕ್ಯಾಮ್ರಾಮನ್ಗೆ ಏನು ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಏನು ಕೇಳ್ತಾರೋ ಆ ಟನಲ್ ಮೇಲೆ ಎಲ್ಲ ನಡೆಯೋಕ್ಕೆ ಆಗ್ತಿತ್ತಿಲ್ಲ. ಆ ಟನಲಲ್ಲಿ ಇಲ್ಲಿ ಎಲ್ಲ ಓಡಾಡೋದು ಭಯಂಕರ ಇತ್ತು. ಟನಲ್ ನೋಡಿಲ್ಲ, ನೀವು ನೋಡಿದ್ರೆ ಭಯಂಕರ. ಅದು ಎಲ್ಲಿ ಏನಾರು ಆದರೆ ಮಿನಿಮಮ್ ಅಂದರೆ ಒಂದು 200 ಫೀಟು ಹೈಟಲ್ಲಿ ಇತ್ತು ಟನಲ್. ನೋಡೋಕ್ಕೆ ಹೆದರಿಕೆ. ಇನ್ನೂ ಅದು ಟ್ರ್ಯಾಕ್ ಹಾಕಿರಲಿಲ್ಲ, ಬರೀ ಪೈಪ್ ಕಬ್ಬಣಗಳು ಕುಣಿಸಿ. ನೋಡಿರ್ಬೇಕು ಪಿಕ್ಚರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಟನಲೆಲ್ಲ ಭಯಂಕರ ಇತ್ತು ಸರ್. ಅದೆಲ್ಲ ಹೋಗಿ ಅಲ್ಲೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಪಿಕ್ಚರು. ಇದು ವಿಷ್ಣುವರ್ಧನ್ ಅವ್ರ ಜೊತೆ ಕೆಲವು ಅನುಭವಗಳು ಹೇಳಿ ಸರ್. ವಿಷ್ಣುವರ್ಧನ್ ಅವ್ರ ಜೊತೆ ಭಾಳ ಒಳ್ಳೆಯವರು ಸರ್ ವಿಷ್ಣುವರ್ಧನ್. ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಸತಿ ಹುಷಾರಿರಲಿಲ್ಲ. ನಮ್ಮ ಮಗನಿಗೆ ಪ್ಯಾನ್ಕ್ರೈಟಿಂಗ್ ಅಂತ ಆಗ್ಬಿಟ್ಟಿತ್ತು. ಅವಾಗ ಸ್ವಲ್ಪ ಹೋಗಿ ತೊಂದರೆ ಇದೆ ತಾರ್ ಅಂತ ಕೇಳ್ದ. ಸ್ವಲ್ಪ ದುಡ್ಡೊಂದು ಅವಾಗಿನ ಟೈಮಲ್ಲೇ ನಮಗೊಂದು 5,000 ಹೆಲ್ಪ್ ಮಾಡಿದ್ರು. ಅದೇ ಅಪೋಲೋ ಹಾಸ್ಪಿಟ್ಲ್ ಮೈಸೂರಲ್ಲಿ ಸ್ವಲ್ಪ ದುಡ್ಡು ಕಟ್ಟಿ ಮಗನಿಗೆ ವಾಸೆ ಮಾಡಿಸ್ತು. ಆವಾಗ ನಾವು ಇಲ್ಲಿ ಅವಾಗ ರಾಜ್ಕುಮಾರ್ ಕಂಪ್ನಿಗೆ ಬರ್ತಾ ಇರಲಿಲ್ಲ. ಅವಾಗ ಅಲ್ಲೇ ಮೈಸೂರಲ್ಲೇ ಇದ್ದು ಅವಾಗ ಮಾಡಿದ್ದು ಪಿಕ್ಚರ್. ಅದು ಹೆಲ್ಪ್ ಮಾಡಿದ್ರು, ಸ್ವಲ್ಪ ಹೆಲ್ಪ್ ಮಾಡಿ ಒಳ್ಳೆಯ ಜನ ಮಾಡ್ತೀವಿ. ಶೂಟಿಂಗಲ್ಲಿ ಒಳ್ಳೆಯವನು ಸರ್, ಒಳ್ಳೆ ವ್ಯಕ್ತಿ ಸರ್. ನಮಗೇನು ತೊಂದರೆ ಕೊಡ್ತಿದ್ದಿಲ್ಲ. ರೇಗಿಸ್ಕೊಂಡು ಆಟ ಆಡ್ಕೊಂಡು ನಮಗೆ ಒಂಥರ ಬರೋಲ್ಲ ಹೋಗಲ್ಲ ಹೇಳ್ಕೊಂಡು ಟೈಮ್ ಸರಿಗೆ ಪ್ಯಾಕಪ್ ಮಾಡಿಸ್ಬಿಡೋರು. 6 ಗಂಟೆ ಆದರೆ ಹೋಗೋಣ ನಡೀರಿ, ಪ್ಯಾಕಪ್ ಸಾಕು ಅಂತ ಶೂಟಿಂಗ್ ಮಾಡಿಸೋರು ಬೆಳಗ್ಗೆ. ಒಳ್ಳೆಯ ಜನ. ಅಂಬರೀಷ್ ಹತ್ರ ಮಾಡಿದ್ವಿ ಸರ್, ಸುಮಾರು ಮಾಡಿದ್ವಿ. ಕಾಡು ಕಿಚ್ಚು ಸುಮಾರು ಪಿಕ್ಚರ್ ಮಾಡಿದ್ವಿ. ದೊಡ್ಡ ಮನೆ ಹುಡುಗ ಲಾಸ್ಟ್ ಪಿಕ್ಚರು. ಅವರು ಅಷ್ಟೇ ಆಟ ಆಡ್ಕೊಂಡು ಮಾಡ್ತಿದ್ರು ಸರ್. ನಮಗೆಲ್ಲ ಬಂದ್ರಲ್ಲೋ ಹೋಗ್ರಲ್ಲೋ ಏನರಲ್ಲೋ ಇನ್ನೂ ಇದೇನೋ ನೀನು ಅಂತ ಎಲ್ಲರೂ ನಮ್ಮನ್ನು ಕರೆದ್ಬಿಟ್ಟು ಹೇಳೋರು. ನನಗಂತ ಸೀನಿಯರಪ್ಪ ಇವನು. ನಾನು ಸೇರೋ ಮುಂಚೆ ನಮ್ಮ ಫ್ಲೋರ್ ಒಳಗಡೆ ನಾವು ಸೇರಿಸ್ತಿದ್ದಿಲ್ಲ ಅವ್ರನ್ನ. ಅವಾಗ ಬರ್ಬೇಕಾದ್ರೆ ಫ್ಲೋರ್ ಒಳಗಡೆ ಹೋಗ್ರಲ್ಲ ಅಂದ್ಬಿಟ್ಟು ಎಲ್ಲರನ್ನೂ ಓಡಿಸ್ತಿದ್ದೋ. ಅವಾಗ ಒಂಥರ ಹಳೆ ಜಾವ ಸ್ಕೂಟ್ರ್ ಇತ್ತು ಅವ್ರದ್ದು, ಅಂಬರೀಷ್ ಅನ್ನೋದೊಂದು ಹಳೆ ಜಾವ, STD ಜಾವ ಅಂತ ಇತ್ತು. ಅದು ತಗೊಂಡು ಬರೋರು ಶೂಟಿಂಗ್ಗೆ. ಅದು ಒಬ್ಬರೇ ಬರ್ತಿದ್ದಿಲ್ಲ ಅವರು, ಒಂದು 10 ಜನ 12 ಜನ ಬರೋರು. ಒಂಥರ ಗ್ಯಾಂಗ್ ಅದು ಅವ್ರದ್ದು, ಒಂಥರ ಮೈಸೂರಲ್ಲಿ ಬರೋರು ಶೂಟಿಂಗ್ ನೋಡೋಕ್ಕೆ ಅಂತ. ಅವಾಗ ನಾವು ಒಳಗಡೆ ಸೇರಿಸ್ಬೇಕಾದ್ರೆ ಹಂಗೆಲ್ಲ ಸೇರಿಸಲ್ಲಣ್ಣ, ಹೊರಗಡೆ ಬಿಡೋಲ್ಲ ಸರ್ ನಾವು ಅಂತ ಫ್ಲೋರ್ಗಡೆ ಗಲಾಟೆ ಆಗಿ ಮಾಡ್ತಾರೆ ಅಂತ. ಆಮೇಲೆ ನಾನು ಮೆಚ್ಚಿನ ಹುಡುಗ ಅಂತ ಒಂದು ಪಿಕ್ಚರ್, ಶ್ರೀನಾಥ್ ಪಿಕ್ಚರ್ ಮಾಡುವಾಗ ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ರು ಅಂಬರೀಷನ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್, ಕಲ್ಪನಾ. ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಒಂದು ಮಾಡಿದ್ರು. ಸಣ್ಣ ಕ್ಯಾರೆಕ್ಟರ್ ಅಂದರೆ ಒಂದು ಬೈಕ್ ಓಡಿಸ್ಕೊಂಬತ್ತಾರೆ ನೈಟು ಚಾಮುಂಡಿ ಬೆಟ್ಟದಲ್ಲಿ. ನಮ್ಮ ವ್ಯಾನ್ ಮೇಲೆ ಕ್ಯಾಮ್ರಾ ಮಾಡಿಕೊಂಡು ಹೋಗ್ಬೇಕಾದ್ರೆ ಒಂದು 20 ಜನ ಅವರು ಫ್ರೆಂಡ್ಸ್ಗಳ ಕರ್ಕೊಂಬಂದು ಬೈಕ್ ಓಡಿಸ್ಕೊಂಬರೋದು, ಸೇಜ್ ಮಾಡ್ತಾರೆ. ಅದು ಮಾಡಿದ್ರು. ಆಮೇಲೆ ಅಷ್ಟು ಆಮೇಲೆ ಒಂದಕ್ಕೊಂದು ಪರಿಚಯ ಆಯಿತು.
ಆಮೇಲೆ ನಮಗೆ ನನಗಂತ ಸರ್ವಿಸ್ ಕಾಣೋನು ಅಂತ ಎಲ್ಲರೂ ಹತ್ರ ಮಾತಾಡ್ಸೋರು. ನಮ್ಮ ಶಿಷ್ಯಪ್ಪ ಇವನು ಭಾಳ ಒಳ್ಳೆ ಹುಡುಗ, ಇವ್ನು ನೋಡ್ಕೊಳ್ರಿ ಅಂತ ಎಲ್ಲರಿಗೂ ನನಗೆ ಭಾಳ ಹೊಗಳೋರು ನನ್ನ ಬಗ್ಗೆ. ಒಂದು ಸತಿ ನಾವು ಯಾವುದೋ ಒಂದು ಸೈಟು ಹೆಬ್ಬಾಲಲ್ಲಿ ಒಂದು ಸೈಟ್ ತೊಗೊಂಡಿದ್ದು, ಹೆಬ್ಬಾಲ್ ಮೈಸೂರಲ್ಲಿ. ಅದು ಒಂದು ಫೋರ್ಜರಿ ಆಗ್ಬಿಟ್ಟಿತ್ತು. ಸೈಟ್ ಇರೋದೇ ಒಂದು ಕಡೆ, ನಾವು ತಗೊಂಡಿದ್ದೇ ಒಂದು ಕಡೆ. ಅಲ್ಲೋಗ್ಬಿಟ್ಟು ಮನೆ ಕಟ್ಬಿಟ್ಟು ಸೈಟಲ್ಲಿ. ಅದು ಎಲ್ಲೆಲ್ಲೋ ಓಡಾಡ್ದು, ಏನೂ ಆಗಲಿಲ್ಲ. ಬಸೇಗೌಡರು ಇದ್ದರು ಮೈಸೂರಲ್ಲಿ ಚೇರ್ಮನು, ಬಸೇಗೌಡ ಹತ್ರ ಹೋಗೋದು. ಆಮೇಲೆ ಇನ್ನೊಬ್ರು ಯಾರೊಬ್ರು ಚೇರ್ಮನ್ ಬಂದರು, ಅವ್ರ ಹತ್ರ ಹೋಗೋದು. ಒಂದು ವರ್ಷ ಹಂಗೆ ಆಗೋಯ್ತು. ಕೊನೆಗೆ ಏನು ಮಾಡಿದ್ರು, ಸಂದೇಶ್ ಅವ್ರ ಅಳಿಯ ಅಂತ ಚೇರ್ಮನ್ ಆಗಿ ಬಂದರು ಅಲ್ಲಿಗೆ. ನನ್ನ ಟೈಮ್ ಚೆನ್ನಾಗಿತ್ತು ಅಲ್ಲಿ. ಆವಾಗ ಚೇರ್ಮನ್ ಆಗಿ ಬಂದಮೇಲೆ ಸಂದೇಶ್ ಅಳಿಯ ಇದ್ದರು. ಅವರು ಚೇರ್ಮನ್ ಆಗಿ ಬಂದಮೇಲೆ ಅಂಬರೀಷ್ ನನಗೆ ಹೋಗಿ ಹಿಡ್ಕೊಂಡು ನೈಟ್ ಆ್ಯಂಡ್ ಡೇ ಕಿಂಗ್ಸ್ ಕೋರ್ಟಲ್ಲಿ ರೂಮ್ ಅಲ್ಲೋಗಿ ಒಂದು ಸತಿಗೆ 5 ಸತಿ ಹೋಗಿ ಒಂದು ಹಿಡ್ಕೊಂಡು ಆಮೇಲೆ ಏನು ಮಾಡಿದ್ರು, ನಮ್ಮ ಹುಡುಗಪ್ಪ ಅಂದ್ಬಿಟ್ಟು ಏನು ಮಾಡಿದ್ರು, ಅದು ಒಂದು ಪೇಪರ್ ಇತ್ತಲ್ಲ, ಪೇಪರಲ್ಲಿ ಸೈನ್ ಮಾಡಿಕೊಟ್ರು, ತಾನು ಕೊಡೆಯಲ್ಲಿ ಅಂತ. ಆಮೇಲೆ ಅಲ್ಲಿ ಹೋಗಿ ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ರು, ನೋಡಪ್ಪ ಇದೆಲ್ಲ ಅವ್ರು ಹೇಳೋದಕ್ಕೆ ಒಂದು ನಾನು ಮಾಡ್ತಾ ಇರೋದು ಅಂದ್ಬಿಟ್ಟು ಏನು ಮಾಡಿದ್ರು, ಅದನ್ನೆಲ್ಲ ಪೇಪರೆಲ್ಲ ಮತ್ತೆ ಎಲ್ಲ ಚೇಂಜ್ ಮಾಡಿಸಿ ನಮ್ಮ ಹೆಸರು ಮಾಡಿಕೊಟ್ರು. ಅದೊಂದು ಒಳ್ಳೆ ಕೆಲಸ ಮಾಡಿಕೊಟ್ರು ಅಂಬರೀಷನ್ ಲೈಫಲ್ಲಿ. ಅದು ನಾವು ಮರೆಯೋಂಗಿಲ್ಲ. ಮನೆ ಇತ್ತು, ಏನೋ ಪ್ರಾಬ್ಲಮ್ ಅಲ್ಲಿ ಮಾರ್ದೆ. ನಮ್ಮ ಹುಡುಗನಿಗೆ ಏನೋ ಸ್ವಲ್ಪ ಅಪ್ಸೆಟ್ ಆಗಿ ಅದು ನಮ್ಮ ಮನೆ ಮಾರ್ಬಿಟ್ಟೆ ಸರ್. ನಾವು ಅವಾಗ ಒಂದು 5.5 ಲಕ್ಷಕ್ಕೆ ಮಾರ್ದು, ಈಗ ಅದನ್ನೇ ಈಗ 30 ಲಕ್ಷಕ್ಕೆ ಹೋಗ್ತಾಯಿದೆ ಮನೆಯದು. ಪ್ರಾಬ್ಲಮ್ ಆಗ್ಬಿಟ್ಟು ಅವಾಗ ಬೆಂಗಳೂರಿಗೆ ಇಲ್ಲಿಗೆ ಬಂದು ಆ ಹುಡುಗನಿಗೆ ಪ್ಯಾನ್ಕ್ರೈಟ್ ಅಂತ ಆಗ್ಬಿಟ್ಟು ಹೋಟ್ಲಲ್ಲಿ ಆಪ್ರೇಷನ್ ಮಾಡಿದೆ. ಹೇಳಿದ್ನಲ್ಲ ವಿಷ್ಣುವರ್ಧನೆಲ್ಲ ದುಡ್ಡು ಕೊಟ್ಟರು ಅಂತ. ಅವಾಗ ಸುಮಾರು ಸಾಲ ಆಗ್ಬಿಡ್ತು. ಅವಾಗ ಮನೆ ಮಾರ್ಬಿಟ್ಟು ಅದನ್ನು ಸಾಲ ತೀರಿಸಿ ಅಪೋಲೋ ಹಾಸ್ಪಿಟ್ಲಲ್ಲಿ ಒಂದು 3 ಲಕ್ಷ ರೂಪಾಯಿ ಗಂಟೆ ಕಟ್ಟಿದ್ದು. ಮೈಸೂರು ಕೊಪ್ಪಳಲ್ಲಿ ಅಪೋಲೋ ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಕಟ್ಬಿಟ್ಟು ಅಲ್ಲಿಂದ ಇಲ್ಲಿ ಬೆಂಗಳೂರು ಬಂದಮೇಲೆ ರಾಜ್ಕುಮಾರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಮಿಂಚೆ ಅಲ್ಲಿ ಅಣ್ಣವ್ರ ಪಿಕ್ಚರಲ್ಲಿ ಮಾಡ್ತಾಯಿದ್ದೆ, ಮೈಸೂರು ಪ್ರೀಮಿಯರಲ್ಲೇ ಜಾಸ್ತಿ ಮಾಡ್ತಿದ್ದು. ಅದೇ ನಾವು ಹೇಳಿದ್ವಲ್ಲ, ಈ ಥರ ಭಾಳ ಪ್ರೀತಿಯಿಂದ ನೋಡ್ಕೊಳ್ಳೋರು, ಒಂದು ಅಭಿಮಾನ. ಲೈಟ್ ಅವ್ರನ್ನ ನೋಡಿದ್ರೆ ನಮ್ಮ ಫ್ರೆಂಡ್ಸ್ಗಳ ಥರ ನೋಡ್ಕೊಳ್ಳೋರು. ಕೆಟ್ಟ ಭಾವನೆ ಏನು ಮಾಡ್ತಾಯಿತ್ತಿಲ್ಲ ಅವರು, ಯಾರಿಗೂ ಏನು ರಿಸ್ಕ್ ಕೊಡ್ತಿದ್ದಿಲ್ಲ. ಒಳ್ಳೆ ವ್ಯಕ್ತಿ. ಲೈಟ್ ಮ್ಯಾನ್ಗಳು ಅಂದರೆ ಒಂದು ರೆಸ್ಪೆಕ್ಟ್ ಕೊಡೋರು. ನಾವು ನಮ್ಮ ಥರ ಅವರು, ಅವ್ರ ಥರ ನಾವು, ಅವರಿದ್ದರೆ ನಾವು ಅಂತ ಆ ರೆಸ್ಪೆಕ್ಟ್ ಕೊಟ್ಕೊಂಡು ನಮಗೆ ಒಂದು ಏಕವಚನೆ ಮಾತಾಡಲ್ಲ. ಕೆಲವು ಕಡೆ ಒಂದು ಸತಿ ಕಾಮನ್ ಬಿಲ್ ಶೂಟಿಂಗ್ ನಡೆಯುವಾಗಲೇ ಗಲಾಟೆ ಆಯಿತು ಮೇಲ್ಕೋಟೆಯಲ್ಲಿ. ಯಾರೋ ಸಿವಲ್ಲಿಂದ ಒಂದು ಗಲಾಟೆ ಬಂದು ಮಾಡಿದ್ರು. ಅಲ್ಲಿ ಫುಲ್ಲು ಬಚಾವ್ ಮಾಡಿದ್ರು ಅವರು ಯೂನಿಟ್ನ. ರಾಜ್ಕುಮಾರ್ ಅವ್ರ ಮೇಲೆ ಏನೋ ಗಲಾಟೆ ಆಯಿತು. ಇಲ್ಲಿದ್ದರೆ ನೈಟ್ ಗಲಾಟೆ ಆಗುತ್ತೆ ಅಂತಬಿಟ್ಟು ಏನು ಮಾಡಿದ್ರು, ಪೊಲೀಸ್ ಕರೆಸಿ ಒಂದು ವಾರ ಅಲ್ಲೇ ಶೂಟಿಂಗ್ ಮಾಡಿದ್ರು. ಆ ಊರಿನವರು ಬಂದು ಏನೋ ಸ್ವಲ್ಪ ಗಲಾಟೆ ಆಯಿತು. ಬೆಳಗ್ಗೆ ಹೊತ್ತು 6 ಗಂಟೆಗೆ ಇದು ಮಾಡ್ತಿದ್ರು, ಯೋಗಾಸನೆ ಮಾಡಿದ್ರು. ಆ ಫಿಲಮಲ್ಲಿ ನೋಡಿರ್ಬೇಕು ನೀವು, ಕಾಮನ್ ಮಿಲ್ಲಲ್ಲಿ ಬೆಳಗ್ಗೆ 6 ಗಂಟೆಯಲ್ಲಿ ಇದು ಮಾಡ್ತಾರೆ. ಆವಾಗ ಬಂದು ಯಾರೋ ಏನೋ ಅಂದರು ಅಂತ ಅಲ್ಲಿ ಗಲಾಟೆ ಆಯಿತು, ಸ್ಟಾರ್ಟ್ ಆಯಿತು. ಶಿವಲ್ಲಿ ಅಂತ ಒಂದು ಊರಿದೆ ಅಲ್ಲಿ, ಮಂಡ್ಯ ಪಕ್ಕ, ಮೇಲ್ಕೋಟೆಯಿಂದ ಡೌನಲ್ಲಿ. ಅಲ್ಲಿ ಬಂದು ಗಲಾಟೆ ಆಯಿತು. ಅವಾಗ ಏನು ಮಾಡಿದ್ರು, ಎಲ್ಲರೂ ಹೇಳಿದ್ರು ಅಣ್ಣವ್ರಿಗೆ, ಪ್ಯಾಕಪ್ ಮಾಡ್ಕೊಂಡು ಹೊಂಟಾಗನ ಬೇಡಣ್ಣ, ಗಲಾಟೆ ಆಗುತ್ತೆ ಇಲ್ಲಿ, ಸರಿ ಇಲ್ಲ ಊರಿನವರು ಅಂತ. ಅಲ್ಲಿ ಎಲ್ಲರೂ ಅವರು ಇಲ್ಲವೇ ಇಲ್ಲ, ನಾವು ಇಲ್ಲೇ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಿ ಎಲ್ಲರನ್ನೂ ರೂಮಲ್ಲಿ ಆಲ್ಟ್ ಆಗಿದ್ದವ್ರನ್ನೆಲ್ಲ ಏನು ಮಾಡಿದ್ರು, ಮೈಸೂರು ಶಿಫ್ಟ್ ಮಾಡಿಸ್ಬಿಟ್ರು. ಮೈಸೂರಿಂದ ಬಂದು ಶೂಟಿಂಗ್ ಮಾಡಿಕೊಂಡು ಬರ್ಬೇಕಾದ್ರೆ ನಮ್ಮ ಜೊತೆಲೆ ವ್ಯಾನ್ ಜೊತೆಲೇ ಹೋಗೋದು, ಪೊಲೀಸ್ ಗಾಡಿ. ಕಂಟಿನ್ಯೂಟಿ ಆಗಿಬಿಟ್ಟಿತ್ತು ಸರ್. ಗಂಗಾಗೌರಿ ಅಂತ ಒಂದು ಪಿಕ್ಚರ್, ತಮಿಳ್ ಫಿಲಮು, ಜಮ್ನಿ ಇಂಗ್ಲೇಸನ್ ಹೀರೋ. ಆವಾಗ ನಾವು ಬಲ್ಮೂರಿಯಲ್ಲಿ ಶೂಟಿಂಗ್ ಮಾಡ್ತಿದ್ದೋ. ಆವಾಗ ಜಯಲಲಿತ ನೋಡೋಕ್ಕೆ MGR ಅಲ್ಲಿ ಬಂದಿದ್ದರು. BR ಪಂತ್ಲು ಡೈರೆಕ್ಷನು, ಗಂಗಾಗೌರಿಯಿಂದ ಜಮ್ನಿ ಇಂಗ್ಲೇಸನ್ ಹೀರೋ. ಜಯಂತಿನೂ ಅದ್ರಲ್ಲಿ ಮಾಡಿದರು ಕ್ಯಾರೆಟು, ಡಬಲ್ ಕ್ಯಾರೆಟ್. ಒಬ್ಳು ಜಯಂತಿ, ಒಬ್ಳು ಇದು. ಆವಾಗ ಅದನ್ನು ಬಲ್ಮೂರಿಯಲ್ಲಿ ನಾವು ಸಾಂಗ್ ತೆಗಿತಾಯಿದ್ದೋ, ಜಮ್ನಿ ಇಂಗ್ಲೇಸನ್ ಇಳಿದು ಜಯಲಲಿತಂದು. ಆವಾಗ MGR ಅಲ್ಲಿಗೆ ಪಕ್ಕದಲ್ಲಿ ಶೂಟಿಂಗ್ ನಡೀತಿತ್ತು, ಆ ಕಡೆ ಶ್ರೀರಂಗಪಟ್ಟಣದ ಕಡೆ. ಆವಾಗ ಅಲ್ಲಿ ಅಶೋಕನು ನಮ್ಮದು ಎಲ್ಲ ಶೂಟಿಂಗ್ ಮಾಡ್ತಿದ್ದೆ ನಾವು. ಅವಾಗ MGR ಅವ್ರು ನೋಡೋಕೆ ಬಂದಿದ್ದರು ಜಯಲಲಿತನ. BR ಪಂತ್ಲು ಎಲ್ಲ ಇದ್ದಾರಲ್ಲ, ಅಶೋಕನು, ಆರ್ಟಿಸ್ಟ್ ಅಶೋಕನು ಎಲ್ಲ ಇದ್ದಾರೆ. ಅದೇ ದೇವ್ರಕೋಟೆ ಸಂಗೀತ ಸಾಂಗ್ಗೆ ಇದಕ್ಕೆ ಹೋಗಿದ್ದೆ ಸರ್, ಬಂಡೀಪುರ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡ್ತಿದ್ದೋ. ಅಣ್ಣವ್ರಿಗೆ ಅವಾಗ ಒಂದಿನ ಸಾಂಗ್ ಶೂಟಿಂಗ್ ಮಾಡ್ದೋ, ಮಾರನೇ ದಿನ ಕಣ್ಣು ಬಂದ್ಬಿಡ್ತು ಸರ್ ಅಣ್ಣವ್ರಿಗೆ. ಅವಾಗ ಏನು ಮಾಡಿದ್ರು, ಬೇಡ ಇಲ್ಲಿ ಶೂಟಿಂಗ್ ಮಾಡೋದ್ಬಿಟ್ಟು ಏನು ಮಾಡ್ರು, ಇಡೀ ಜನನೇ ಬಂದ್ಬಿಟ್ಟಿತ್ತು, ಇಡೀ ಊರೇ ಬಂದು ಸೇರಿತ್ತು. ಅಣ್ಣವ್ರು ಸಾಂಗ್ ನೋಡ್ಬೇಕಂತ ಜನ ಬಂದಿತ್ತು. ಅವತ್ತು ಬೆಳಗ್ಗೆ ನೋಡಿದ್ರೆ ಅಣ್ಣವ್ರು ಕಣ್ಣು ಬಿಡೋಕ್ಕಾಗಲಿಲ್ಲ. ಅವಾಗ ಕಣ್ಣು ಬರ್ತಿತ್ತಲ್ಲ ಸರ್, ಕಣ್ಣು ಒಳಗಡೆ ಕೆಂಪಗಾಗ್ಬಿಟ್ಟು ಕಣ್ಣು ಬಿಡೋದು. ಅವಾಗ ಬಂದ್ಬಿಟ್ಟು ಏನು ಮಾಡಿದ್ರು, ಕರೆದ್ಬಿಟ್ಟು ಪಾರ್ವತಮ್ಮ ಅವ್ರಿಗೆ ಈ ಥರ ಪ್ರೀಮಿಯರ್ನವ್ರು ಬಂದವ್ರೆ ಅಂತ ಹೇಳಿದ್ರು. ಸೇರಿಂದ ಏನು ಮಾಡಿದ್ರು, 100-150 ಅವಾಗ ಅದೇ ದೊಡ್ಡ ಕಾಸು. ಬೆಳಗ್ಗೆ 6 ಗಂಟೆಗೆ ಹೋದೋ ರೂಮ್ ಹತ್ರ, ಈ ಥರ ಪ್ರೀಮಿಯರ್ನವ್ರು ಬಂದವ್ರೆ ಏನು ಮಾಡೋದಣ್ಣ ಅಂತ ಕೇಳಿದ್ರು. ಏನೋ ಒಂದು 100-150 ಕೊಟ್ಟು ಕಳಿಸೋ ಅಂದರು.
ಅವಾಗೆಲ್ಲ ದೊಡ್ಡ ಕಾಸು ಅದು. ಅವೆಲ್ಲ ಒಂದು ಕೊಟ್ಟರು. ಅದೇನು ಮಾಡಿದೆ, ತಗೊಂಡು ಬರ್ಬೇಕಾದ್ರೆ ಗುಂಡ್ಲುಪೇಟೆಯಲ್ಲಿ ಎಲ್ಲರೂ ಎಳ್ನೀರು ಕುಡ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಮೈಸೂರಿಗೆ ಬಂದು, ಅದಾಗಿ 3ನೇ ದಿನಕ್ಕೆ ಅದೇ ಸಾಂಗ್ನ ನಂದಿ ಬೆಟ್ಟದಲ್ಲಿ ಮಾಡ್ದು. ಅದೇ 3 ದಿನಕ್ಕೆ ಮತ್ತೆ ಯೂನಿಟ್ ನಂದಿ ಬೆಟ್ಟಕ್ಕೆ ಹೋದ. ಅಲ್ಲಿ ನಂದಿ ಬೆಟ್ಟದಲ್ಲಿ ಸಾಂಗ್ ಫಿನಿಶ್ ಮಾಡಿದೆ ಸರ್. ಸಾಂಗ್ನ ಈ ಲೋಕವೆಲ್ಲ ನೀನೇ ಇದುವ ಪೂಜಾ ಮಂದಿರ. ಕೆ ವಿ ರಾಜ್ ಪಿಕ್ಚರದ್ದು ತುಂಬ ಪಿಕ್ಚರ್ ಮಾಡಿದ್ವಿ ಸರ್. ಯಾವುದು ಅಂತ ನಾವು ಹೇಳಿ ಒಳ್ಳೆ ವ್ಯಕ್ತಿ ಸರ್. ಶಾರ್ಟ್ಸ್ ಅಂದರೆ ಶಾರ್ಟ್ಸ್ ತೆಗಿಬೇಕಂದ್ರೆ ಅದು ತೆಗಿಯೋರು ಅವರು. ಹಠ ಅಂದರೆ ಹಠ, ಅದು ಎಷ್ಟೇ ಆಗಲಿ ಅದು ಮಾಡಿಸ್ಬಿಡೋರು ಸರ್. ಶಾರ್ಟ್ನ ತೆಗಿಯೋರು. ಆ ಥರ ಡೈರೆಕ್ಟ್ರು ಸಿಕ್ಕೋದೇ ಕಷ್ಟ ಆಗಿದೆ. ಒಳ್ಳೆ ವ್ಯಕ್ತಿ ಡೈರೆಕ್ಟ್ರು. ಸ್ಟಿಷ್ಟು ದಾಸೆ ಸಿಕ್ತು. ಅದು ಶಾರ್ಟ್ಸ್ನ ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಆ ಥರ ಕಂಪೋಸ್ ಮಾಡ್ತಾರೆ, ಆ ಥರ ಟೇಕ್ ಮಾಡ್ತಾರೆ. ಭಾಳ ಒಳ್ಳೆ ವ್ಯಕ್ತಿ. ನಮಗಂತೂ ಫುಲ್ ಹಿಡಿತೆ ಅವ್ರು ನೋಡಿದ್ರೆ. ಇಲ್ಲ, ಜೆ ಕೃಷ್ಣ ಇದ್ದಲ್ಲ, ನಮ್ಗೆ ಅದರಿಂದ ಏನು ತೊಂದರೆ ಗೊತ್ತಿತ್ತಿಲ್ಲ. ಟಕ್ ಟಕ್ ಅಂದರೆ ಹೊಡ್ಕೊಂಡು ಹೋಗ್ಬಿಡೋರು. ಕ್ಯಾಮ್ರಾಮನ್ ಜೆ ಕೃಷ್ಣ ಇದ್ರು, ಹೊಡ್ಕೊಂಡು ಹೋಗ್ಬಿಡೋರು. ವರ್ಕ್ ಮಾಡುವಾಗ ಪ್ರಭಾಕರ್ದು ಯಾವುದೋ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಅದು ರಿಸ್ಕ್ ಶಾಟ್ಸ್ ಅವರೆಲ್ಲ ತೆಗೆಯೋದು. ರಿಸ್ಕ್ ಶಾಟ್ಸ್ಗಳೇ. ಗಾಡಿಗಳು ಬರ್ತಾಯಿದ್ರೆ, ಗಾಡಿ ಬರ್ತಾರೆ, ನೀನು ಗಾಡಿ ಬರಲಿ, ಅವನು ಹಿಂಗೆ ಕ್ರೈನ್ ಅಂತಾರೆ, ಹಿಂಗೆ ಮಾಡಿ ಕ್ರೈನೆಲ್ಲ ಕಣಿಯೋದು. ನಮ್ಮದೇ ಬೇರೆ ಎಫೆಕ್ಟ್ ಕ್ರೈನ್ ಅಂದ್ಬಿಟ್ಟು ಭಾಳ ರಿಸ್ಕ್ ಮಾಡಿದ್ರು ಶಾಟ್ಸ್ಗಳು ತೆಗಿಯೋರು. ಎಲ್ಲರದು ಮೇಲಕ್ಕೆ ಕೆಳಗೆ ಬರೋದು ಮಾಮೂಲಿ ಕ್ರೈನ್, ಅದು ಹಿಂಗೆ ಬರೋದು ಅದೆಲ್ಲ ಹಿಂಗೆ ಬರ್ಬೇಕು ನನಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಆ ರಿಸ್ಕಲ್ಲಿ ಹಾಕಿ ಆ ಕ್ರೈನ ತಲೆ ಮೇಲಿಂದ ಕೆಳಗಡೆ ತರಿಸಿ ಕಾಲ್ಸಿಂದೆಲ್ಲ ನುಗ್ಸೋರು ಕ್ರೈನ. ಆರ್ಟಿಸ್ಟ್ ಹಂಗೆ ಆರ್ಟಿಸ್ಟ್ಗೆಲ್ಲ ಮೂಮೆಂಟ್ ಕೊಟ್ಟು ಹೈಟ್ ಮಾಡಿಸಿ ಹಂಗೆ ಮಾಡೋರು. ಆ ಎಫೆಕ್ಟಿಂದನೇ ಅವರು ಇವತ್ತು ಉಳ್ಕೊಂಡಿರೋದು ಡೈರೆಕ್ಟ್ರು ಅಂತ. ಅಂಥವ್ರಿಗೆ ಈಗ ಮಾರ್ಕೆಟ್ ಇಲ್ಲ. ಒಳ್ಳೆ ಡೈರೆಕ್ಟ್ರು. ಕೋಪ ಅಂದರೆ ಕೆಲಸ ಮೇಲೆ ಕೋಪ ಅವ್ರಿಗೆ ಅಷ್ಟೇ. ಕೆಲಸ ಬಿಟ್ಟು ಈ ಕಡೆ ಬಂದುಬಿಟ್ರೆ ಖುಷಿ, ಎಲ್ಲನೂ ರೇಗಿಸೋರು. ಆ ಶಾರ್ಟ್ ಬೇಕು ಅಂದರೆ ಆ ಶಾರ್ಟ್ ತೆಗಿಯೋರು. ಆಲ್ರೆಡಿ ಇವರು ಜಯರಾಮ್ ಹತ್ರ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವ್ರ ಅಣ್ಣ ಜಯವಿರಾಮ್. ಅವಾಗ ಅಲ್ಲಿ ಟ್ರಾಲಿಗಿಲೆಲ್ಲ ಇವರೇ ತೆಲ್ತಿದ್ದು. ಕೆ ವಿ ರಾಜ್ ಅವರು ಟ್ರಾಲಿ ತೆಲ್ಲೋರು. ಟ್ರಾಲಿ ತೆಲ್ಲೋರು. ಟ್ರಾಲಿ ಅದು ಮೂಮೆಂಟು. ಅದು ಕೆ ವಿ ರಾಜ್ ಅಂದರೆ ಕೆ ವಿ ಜಯರಾಮ್ ಅಂದರೆ ಅವರು ಟ್ರಾಲಿಲಿ ಶಾರ್ಟ್ ತೆಗಿಯಲ್ಲ. ಜಯರಾಮಣ್ಣ ಅವ್ರ ಅಣ್ಣ. ಅದು ಟ್ರಾಲಿ ಯಾವುದಕ್ಕೂ ಪ್ರತಿಯೊಂದು ಟ್ರಾಲಿ, ಹಿಂಗೆ ಟ್ರಾಲಿ ಮೂಮೆಂಟು, ಇಲ್ಲಾಂದರೆ ಕ್ಲೋಸ್ ಮಾಡ್ಬೇಕಾದ್ರೆ ಟ್ರಾಲಿನೇ. ಪ್ಯಾರಲ್ ಟ್ರಾಲಿ ಹಾಕೋರು, ಹಿಂಗೆ ಹಾಕೋರು. ಕ್ಲೋಸ್ ಬೇಕಾದ್ರೆ ಕ್ಲೋಸಲ್ಲಿ ಝೂಮ್ ಮಾಡೋಣ ಸರ್, ಬೇಡ ಟ್ರಾಲಿ ಹಾಕಿ ಅನ್ನೋರು. ಝೂಮ್ ಮಾಡ್ಕೊಂಡು ಟ್ರಾಲಿ ಹಾಕ್ತಿದ್ರು. ಅದರಲ್ಲಿ ಇವರೇ ಟ್ರಾಲಿ ತೆಲ್ಲೋದು. ಕೆ ವಿ ರಾಜ್ ಅವರು ಟ್ರಾಲಿ ತೆಲ್ಲೋರು. ಅಂದರೆ ಟ್ರಾಲಿ ಅಂದರೆ ಸುಮ್ಮನೆ ಸಿಂಪಲ್ ಎಲ್ಲ ಫಾಸ್ಟ್ ಟ್ರಾಲಿಗಳೇ ಇರೋದು. ಜಯರಾಮ್ ಹತ್ರನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ಜಯರಾಮ್ ಅವ್ರು ಕೂಗಾಡಲ್ಲ, ರಾಜನ ಕೂಗಾಡ್ತಾರೆ ಸ್ವಲ್ಪ. ರೆಡಿ ಅಂತ. ನಾವು ಒಂದು ರವಿಚಂದ್ರನ್ ಪಿಕ್ಚರ್ ಮಾಡಿದವರು, ಯುದ್ಧಕಾಂಡ ಮಾಡಿದವು. ಆಮೇಲೆ ಪ್ರಭಾಕರ್ ಪಿಕ್ಚರ್ ಒಂದು ಮಾಡಿದವು. ಅದು ಒಳ್ಳೆ ಹೆಸರು, ಚೆನ್ನಾಗೋಯ್ತು ಪಿಕ್ಚರ್. ಅದು ಮಾಡಿದವು. ಒಂದು 6 ಪಿಕ್ಚರ್ ಮಾಡಿದ್ವಿ ಸರ್. ಪ್ರಭಾಕರ್ ಹೀರೋ ಮಾಡಿದವ ಒಂದು ಪಿಕ್ಚರ್. ಅದು ಒಳ್ಳೆ ವ್ಯಕ್ತಿ ಸರ್ ನಮಗೆ ಭಾಳ. ಯಾಕೆಂದರೆ ಅವರು ಮೈಸೂರಿನವರೇ, ಪಡವರಲ್ಲಿ. ಅವರು ಮೈಸೂರಲ್ಲಿ ಪಡವರಲ್ಲಿದ್ದರು. ಮೈಸೂರವರು ಅಂದರೆ ಸ್ವಲ್ಪ ಪರಿಚಯ. ಅದೇ ಕಥಾಸಮ ಮಾಡಿದ್ವು. ಆಮೇಲೆ ಇದು ಮಾಡಿದ್ವಿ, ಕೇಸರ್ ದಾಸ್ ಪಿಕ್ಚರು 4 ಪಿಕ್ಚರ್ ಕೆಲಸ ಮಾಡಿದ್ವಿ. ಸವಾಲು, ಕಿಲಾಡಿ ಕಿಟ್ಟು ಎಲ್ಲ ಮಾಡಿದ್ವಿ. ಬಿಗಿನಿಂಗ್ ಡೇಸ್ ಅಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ಏನು ಅಂಥದ್ದೇನು ಮಾತಾಡೋಕ್ಕೆ ಬರ್ತಿದ್ದಿಲ್ಲ. ಅವ್ರದ್ದೇ ಒಂಥರ ಸ್ಟೈಲು. ಅವ್ರದ್ದೇ ಕಥಾಸಂಗಮದಲ್ಲೂ ಮಾಡಿದ್ದೀವಿ. ನಮ್ಮ ಗಾಡಿಯಲ್ಲೇ ಬರ್ತಿದ್ರು, ಜನರೇಟರ್ ಗಾಡಿಯಲ್ಲಿ. ಅವಾಗ ಜನರೇಟ್ರಲ್ಲಿ ಬಂದಿದ್ದಾರೆ. ನಮ್ಮ ಲಲಿತಾದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಹಿಂದ್ಗಡೆ ಶೂಟಿಂಗ್ ಮಾಡ್ತಿದ್ದೋ. ನಮ್ಮ ಪ್ರೀಮಿಯರಿಂದ ನಮ್ಮ ಜನರೇಟರ್ ಗಾಡಿಯಲ್ಲೇ ಬಂತಿದ್ರು ಅವಾಗ. ಸ್ಟಾರ್ಟಿಂಗ್ ಅದು ಅವಾಗ ಮುತ್ತೈತಿ ಒಂದು ಸಣ್ಣ ಕ್ಯಾರೆಟ್ ಇತ್ತು ಅವ್ರಿಗೆ, ಇವ್ರ ಜೊತೆಲಿ, ನಮ್ಮ ಉಮೇಶ್ ನನ್ನ ಜೊತೆಲಿ. ಆ ಕ್ಯಾರೆಟ್ ಮಾಡ್ಬೇಕಾದ್ರೆ ಅಲ್ಲಿ ಬರ್ತಿದ್ದೋ. ಲಲಿತಾದ್ರಿ ಶೂಟಿಂಗ್ ಮಾಡ್ತಿದ್ದೋ. ಚಾಮುಂಡಿ ಬೆಟ್ಟ ಹಿಂದ್ಗಡೆ ಲಲಿತಾದೀಪುರ ಅಂತ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಿದ್ದೋ ಪುಟ್ಟನವ್ರ ಪಿಕ್ಚರ್. ಮುಣ್ತಾಯಿ ಕ್ಯಾರೆಟ್ ಒಂದು ಮಾಡ್ತಿದ್ರು, ಸಣ್ಣ ಕ್ಯಾರೆಟ್. ನಮ್ಮ ಗಾಡಿಯಲ್ಲೇ ಬರೋರು, ಅವರು ನಮ್ಮ ಗಾಡಿಯಲ್ಲೇ ಬರ್ತಿದ್ರು. ಮಾಮೂಲಿ ಅವಾಗ ಏನು ಅಂಥದ್ದೇನು ಇರಲಿಲ್ಲ ಸರ್ ಅವಾಗ. ಆದಮೇಲೆ ಕಿಲಾಡಿ ಕಿಟ್ಟು, ಸಹೋದರ ಸವಾಲಲ್ಲಿ ಸ್ವಲ್ಪ ಇದಾದರು. ಕಿಲಾಡಿ ಕಿಟ್ಟಲ್ಲಿ ಸಹೋದರ ಸವಾಲಲ್ಲೆಲ್ಲ ಬಂದು ನಮಗೆ ಕುದುರೆ ಮೇಲೆಲ್ಲ ಓಡಿಸ್ಕೊಂಬರ್ಬೇಕಾದ್ರೆ ಬಂದು ಕೇಳೋರು, ತಮ್ಮಿ ಎಬ್ಡಿರ ಒಂದು ಶಾರ್ಟ್ ಅಂತ ಕೇಳೋರು. ಚೆನ್ನಾಗಿ ಬಂದಿದೆ ಸರ್ ಅಂತ ನಾವು ಮಾತಾಡ್ಸು. ಮತ್ತೆ ಸಿಕ್ಕಿಲ್ಲ ಸರ್, ನಮ್ಗೆ ಅವ್ರು ಸಿಕ್ಕಿಲ್ಲ. ನಾಗರೋಳ ಸಿಲ್ಲ ಸರ್.
ಅದು ಹೇಳಿದಲ್ಲ ಬ್ರಿಡ್ಜ್ ಮೇಲೆಲ್ಲ ಶೂಟಿಂಗ್ ಮಾಡಿದ್ದು, ಕೆಮ್ಮನ್ಗುಂಡಿ ಅದೆಲ್ಲ ಹೋಗಿದ್ದು ರೋಡಲ್ಲೆಲ್ಲ ಅಂತ. ಇದು ಫಾರೆಸ್ಟೆಲ್ಲ ತೆಗೆದಿರೋ ಸರ್. ಇದು ಸುಂದರ ಕೃಷ್ಣರ್ಸ್ ಇದ್ರು ಡೈರೆಕ್ಟ್ರ್, ಗೊತ್ತಿಲ್ಲ. ಇವನೇ ಪಾಪಣ್ಣ ಅಂತ ಸರ್, ರಾಜೇಶ್ ಸಿಂಗ್ ಬಾಬು ತಮ್ಮ ಸತ್ತೋಗ್ಬಿಟ್ಟಾರ. ಪಾಪಣ್ಣ ಅದಕ್ಕೆ ತಲೆಗೆ ಬಟ್ಟೆ ಕಟ್ಕೊಂಡಿದ್ದೆ ನೋಡಿ. ಸಿಂಗೇರಿ ಮಹಾತ್ಮೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅರ್ಧ ಪಿಕ್ಚರ್ ಮಾಡಿಬಿಟ್ರು ಸರ್, ತೀರ್ಕೊಬಿಟ್ರು. ಪಾಪಣ್ಣ ಅಂತ, ರಾಜೇಶ್ ಸಿಂಗ್ ಬಾಬು ತಮ್ಮ. ಸತ್ಯಂ ಶಿವಂ ಸುಂದರಂ ಅಂತ ಒಂದು ಪಿಕ್ಚರು. ಕುದುರೆ ಮಗದಲ್ಲಿ ಒಂದು ದೊಡ್ಡ ಸೆಟ್ ಆಗಿದ್ದು, ಬರ್ನಿಂಗ್ ಸೆಟ್ಟು. ಅದರಲ್ಲಿ ಹೀರೋನಿ ಒಳಗಡೆ ಇರ್ತಲೇ ಬರ್ನ್ ಮಾಡಿಬಿಡ್ತಾರೆ ಸೆಟ್ನ. ಅದು ಫುಲ್ಲು ಗ್ಯಾಸ್ ಪೈಪ್ ಹಾಕ್ಬಿಟ್ಟು ಫುಲ್ಲು ಯಾವಾಗ ಬೇಕೋ ಅವಾಗ ಹಸ್ಬೋದು, ಯಾವಾಗ ಬೇಕಾದ್ರೆ ಹಸ್ಬೋದು. ಆ ಥರ ಸೆಟ್ ಮಾಡೋಕ್ಕಾಗ ಅಲ್ಲಿ ಆ ಪಾರಿವಾಳಗಳು ಅದು ಇದೆಲ್ಲ ಇರ್ತದೆ ಒಳಗಡೆ. ಅಲ್ಲಿ ಎಸ್ಕೇಪ್ ಮಾಡ್ತಾರೆ ಬಂದು ರಾಜ್ಕುಮಾರ್ ಇವರು ಸರ್. ಒಂದು 3 ದಿನ ಮಾಡಿದೆ ಸರ್ ಅಷ್ಟೇ. ಅವರೇ ಅಮಿತಾಬ್ ಬಚ್ಚನ್ ಹೀರೋ ಸರ್. ಬೆಳಗ್ಗೆ ಬರ್ತೀವಿ, ಒಳ್ಳೆ ವ್ಯಕ್ತಿ ಸರ್ ಅಂತ. ಆನ್ ಟೈಮ್ ಬರ್ತಾರೆ ಸರ್. ಕರೆಕ್ಟಾಗಿ ಬರ್ಬೇಕಾದ್ರೆ ಇವರು ಒಬ್ಬರೇ ಕರೆಕ್ಟ್ ಟೈಮ್ ಬರ್ಬೇಕಂದ್ರೆ ಶಿವರಾಜ್ ಕುಮಾರ್ ಒಬ್ಬರೇ ಕರೆಕ್ಟ್ ಟೈಮ್ ಬರೋದು. ಕರೆಕ್ಟ್ ಟೈಮ್ ಬರ್ತಾರೆ ಅಣ್ಣವರು, ಶಿವರಾಜ್ ಕುಮಾರ್ ಕರೆಕ್ಟ್ ಟೈಮ್ ಬರ್ತಾರೆ, ಕರೆಕ್ಟ್ ಟೈಮಲ್ಲಿ ಹೊರಟಾಗ್ತಾರೆ. 6 ಗಂಟೆ ಅಂದರೆ 6 ಗಂಟೆ. ದೊರೆ ಪಿಕ್ಚರ್ ಮಾಡೋದು ಇದರಲ್ಲಿ ಕುಂದಾಪುರದಲ್ಲಿ. ಅಲ್ಲೊಂದು ದೊಡ್ಡ ಸೆಟ್ ಆಗಿದ್ದು, ಪ್ಯಾಲೇಸ್ ಥರ ಇತ್ತು, ಒಂದು ಸೆಟ್ ಇತ್ತು ಒಂದು ಫಾರೆಸ್ಟ್ ಒಳಗಡೆ. ಅಲ್ಲಿ ದೊರೆ ಪಿಕ್ಚರ್ ಮಾಡಿದ್ರು. ನಮ್ಮ ಯೂನಿಟೇ ಹೋಗ್ತಿತ್ತಿಲ್ಲ, ಇಲ್ಲ ನಾವು ಅವ್ರು ಇದ್ಬಿಡೋರು. ನಾವೇ 7 ಗಂಟೆ 7:30 ಅಲ್ಲಿ ಹೋಗಿ ತಲುಪುವ, ಅವರು 6:30 ಹೋಗ್ಬಿಡೋರು ಅಲ್ಲಿ. ಅವ್ರು ಬರ್ತಾರೆ ಅಂತ ನಾವು ಶಿವಮಣಿ ಡೈರೆಕ್ಷನ್ ಅದು ನಾವು ಎದ್ರುಕೊಂಡು ಅವ್ರಿಗೆ ಮುಂಚೆ ನಾವು ಎದ್ರುಕೊಂಡು ಅಣ್ಣವ್ರು ಬಂದುಬಿಡ್ತಾರಪ್ಪ, ನಾವು ಯಾಕೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರಿಗೆ ಮುಂಚೆ ಹೋಗ್ಬಿಟ್ಟು ಲೈಟಿಂಗ್ ಎಲ್ಲ ಮಾಡಿ. ಕೃಷ್ಣಕುಮಾರ್ ಅಂತ ಕ್ಯಾಮ್ರಾಮೇನು, ಅವರು ಒಳ್ಳೆ ವ್ಯಕ್ತಿ ಕ್ಯಾಮ್ರಾಮೇನು ಕೃಷ್ಣಕುಮಾರ್ ಅಂತ. ಇವತ್ತು ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ದಾರೆ, ಇಲ್ಲೇ ಇದ್ದಾರೆ. 6 ಗಂಟೆಗೆ ಹೋಗ್ಬಿಡು. ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ ಅಣ್ಣ, ಅವರು ಹೋದ್ಮೇಲೆ ನಾವು ಹಿಂದೆ ಹೋಗೋಕ್ಕಾಗತ್ತಾ? ಇಟಾಲಿಯನ್ ಪಿಕ್ಚರ್ ಅದು, ಪ್ಯಾಲೇಸಲ್ಲಿ ಮಾಡಿದ್ದು ಸರ್ ಅದು, ಲಲಿತ್ ಮಾಲ್. ಯಾವಾಗ ನಮಗೆ ಅವಾಗಿನ ಇದು 90ರಲ್ಲಿ ಮಾಡಿದ್ದು ಪಿಕ್ಚರ್ ಇದು. ಅವಾಗ 250 ರೂಪಾಯಿ ಕೊಡ್ತಿದ್ರು. ಚೆನ್ನೈಯಿಂದ ಕರ್ಕೊಂಬಂದವ್ರಿಗೆಲ್ಲ 1000 ರೂಪಾಯಿ ಕೊಡ್ತಿದ್ರು. ನಾವು ಲೋಕಲ್ನವ್ರು ಅಂದ್ಬಿಟ್ಟು ಏನು ಮಾಡಿದ್ರು, 250 ರೂಪಾಯಿ ಕೊಡೋರು. ಡಿಫ್ರೆಂಟ್. ನಾವು 6 ಜನ ಮಾಡಿದ್ವು. ಅದು 250 ಅವಾಗ ನಮ್ಗೆ ಜಾಸ್ತಿ. ಅವಾಗ ಅಲ್ಲಿ 30 ರೂಪಾಯಿ ಪೇಮೆಂಟ್ ಇತ್ತು ನಮಗೆ ಅವಾಗ. ಎಲ್ಲೇ ಅವಾಗ ಅದು ಮಾಡೋದು 90ರಲ್ಲಿ 50-55 ರೂಪಾಯಿ ಇತ್ತು ಪೇಮೆಂಟು ಅವಾಗ. ಅದನ್ನೇ ನಮ್ಗೆ 250 ಒಂದು ದೊಡ್ಡದು ಪೇಮೆಂಟ್ ಅದು. ನಾವು ನನ್ನ 5 ಜನ ಕರ್ಕೊಂಡೋಗಿದ್ದೆ ಕೆಲಸಕ್ಕೆ. ಅಲ್ಲಿ ಬೆಳಗ್ಗೆ 6:30-6 ಗಂಟೆಗೆಲ್ಲ ಬೃಂದಾವನ ಹೋಟ್ಲ್ ಹತ್ರ ಹೋಗುವ, ಮೈಸೂರು ಚಾಮುಂಡಿ ಬೃಂದಾವನ ಹೋಟ್ಲು. ಅಲ್ಲಿಂದ ಪಿಕಪ್ ಮಾಡೋರು, ಕರ್ಕೊಂಡು ಸ್ಪಾಟಲ್ಲಿ ಕೆಲಸ ಮಾಡುವ. ಬಲಮುರಿ, ಬಡ್ಚಂಚೇರಿ, ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಲಲಿತ್ ಮಾಲು, ಬೆಟ್ಟದ ಮೇಲೆ ಒಂದು ಲಲಿತ ಬೆಟ್ಟ ಇದೆ ನೋಡಿ, ಚಾಮುಂಡಿ ಪ್ಯಾಲೇಸ್ ಸೆಟ್, ಅಲ್ಲಿ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಬೇರೆ ಭಾಷೆ ಸಿನಿಮಾ ಮಾಡಿದ್ರೆ ಪೇಮೆಂಟ್ ಜಾಸ್ತಿನಾ? ಬೇರೆ ಭಾಷೆ ಮಾಡಿದ್ರೆ ಸಿನಿಮಾ ಜಾಸ್ತಿ ಸರಿ. ನಮ್ಮಲ್ಲಿ ಹಿಂದಿ ಮಾಡಿದ್ರೆ 2 ಡಬಲ್ 1000 ರೂಪಾಯಿ ಸಿಗುತ್ತೆ ಇವತ್ತಿನ ರೇಟ್ಗೆ. ಕನ್ನಡ ಮಾಡಿದ್ರೆ 900 ರೂಪಾಯಿ ಬರುತ್ತೆ. ಬೇರೆ ಸ್ಟೇಟ್ಗೆ ಹೋದರೆ, ಬೇರೆ ಊರಿಗೆ ಹೋದ್ರೂ 1.5 1.5 ಕೊಡ್ತಾರೆ ಸರ್. ಈಗ ಬೇರೆ ಅಂದರೆ ಬೆಂಗಳೂರಿಂದ ಹೋದ್ರೆ ಇಲ್ಲ, ಬೆಂಗಳೂರಿಂದ ಹೋದರೆ ಒಂದು 100 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾರೆ ಅಷ್ಟೇ. ಈಗ ಊಟಿಗೆ ಹೋಗ್ತೀವಿ, ಅಲ್ಲಿ 1.5. ಗೋವಾಗೆ ಹೋಗ್ತೀವಿ, ಅಲ್ಲಿ ಪಾಂಡಿಚೇರಿಗೆ ಹೋಗ್ತೀವಿ, ಹಂಗೇನಾರು ಹೋದರೆ ಅಲ್ಲಿ 1.5 ಕೊಡ್ಬೇಕು ಸರ್. ಬೇರೆ ಸ್ಟೇಟ್ಗೆ ಹೋದರೆ 1.5 ಕೊಡ್ತಾರೆ ಸರ್. 900 ರೂಪಾಯಿ ಸಿಗುತ್ತೆ. ಆಟೋಗ್ರಾಫ್ ಪಿಕ್ಚರ್ಗೆ ಹೋಗಿದ್ದೋ ಕೇರಳಗೆ, ಆಲಪಿಗೆ ಹೋಗಿದ್ದೋ. ಒಂದು 20 ದಿನ ಶೂಟಿಂಗ್ ಮಾಡಿದೋ. ಅಲ್ಲೂ ಮಳೆ ಸೀನು ಫೈಟ್ ತೆಗೆದು, ಮಳೆಯಲ್ಲಿ ರೈನ್ ಎಫೆಕ್ಟು ಫೈಟು. ಅದು ಲೈಟ್ಗಳು ಇಟ್ಕೊಂಡು ನಾವು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದೋ. ಮಳೆ ಎಫೆಕ್ಟು, ಲೈಟ್ಗಳೆಲ್ಲ ಮಳೆಯಲ್ಲಿ ತಾರ್ಪಾಲ್ ಹಾಕಿ ಯಾವುದೋ ಒಂದು ಎಸ್ಟೇಟ್ ಒಳಗಡೆ ಮಾಡಿದೋ. ಆಲಪಿ 15 ದಿನ ಮಾಡಿದೋ. ಅದು ಒಂಥರ ಕಷ್ಟಪಟ್ಟು ಎಲ್ಲ ಮಾಡ್ಕೊಂಬಂದ ಸರ್ ಕೇರಳದ ಆಲಪಿಯಲ್ಲೇ ಶೂಟಿಂಗ್. ಬೋಟಲ್ಲೆಲ್ಲ ಶಾರ್ಟ್ ತೆಗೆದು, ಬೋಟ್ ಒಳಗಡೆಲ್ಲ ಜನ್ರೇಟರ್ ಏರಿಸ್ಕೊಂಡು, ಹೋಂಡಾ ಜನ್ರೇಟ್ರ್ ಅಂದರೆ ಏರಿಸ್ಕೊಂಡೋಗಿ, ಅದು ಅಲ್ಲೇ ಕೇರಳದಿಂದ ತರಿಸ್ಕೊಂಡಿದ್ದು ಜನ್ರೇಟ್ರು. ನಮ್ಮ ಜನ್ರೇಟ್ರು ಗಾಡೀಲಿ ಫಿಕ್ಸ್ ಆಗಿತ್ತು, ಅದು ಕೆಳಗಡೆ ಇಳಿಸ್ತಿತ್ತಿಲ್ಲ. ಕೆಲವು ಸ್ಪಾಟಿಗೆ ಅದು ನಮ್ಮ ಜನ್ರೇಟ್ರ್ ಹೋಗ್ತಿತ್ತಿಲ್ಲ. ಅದು ಬೇರೆ ಜನ್ರೇಟ್ರು ಬೋಟಿಗೆ ಏರಿಸಿ ನಾವು ಹೆಲ್ಪ್ ಮಾಡಬೇಕು. ಅಲ್ಲಿಂದ ತಗೊಂಡೋಗ್ಬಿಟ್ಟು ಒಂದು ಎಸ್ಟೇಟಲ್ಲಿ ಮಡಗಿ ಅಲ್ಲಿ ಜನ್ರೇಟ್ರ್ ಆನ್ ಮಾಡಿ, ಅಲ್ಲಿ ರೈನ್ ಎಫೆಕ್ಟ್ ಒಂದು ಜನ್ರೇಟ್ರು, ನಮ್ಮ ಲೈಟ್ಗೆ ಒಂದು ಜನ್ರೇಟ್ರು. ರೈನ್ ಎಫೆಕ್ಟ್ಗೆ ಬಿಡಬೇಕಲ್ಲ, ಒಂದು 20 ಫೀಟ್ ಕವರ್ ಮಾಡಬೇಕು. ಕೆಲವೆಡೆ 10 ಫೀಟ್ ಇರ್ತದೆ. ಅದು ದೊಡ್ಡ ಸೆಟ್, ಈ ಥರ ಮನೆ ಥರ ಅಂದಿತ್ತು. ಇಷ್ಟು ನೀರು, ಅಲ್ಲಿ ನೀರೆಲ್ಲ ಲೈಟೆಲ್ಲ ಇಟ್ಕೊಂಡು ಕೆಲಸ ಮಾಡಿದ್ವಿ.
ಬಟ್ ಇಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ನೀವು. ಇಲ್ಲ ಅಂತ ಮಾಡೋಂಗೆ ಹೇಳೋಕ್ಕಾಗಲ್ಲ ಸರ್, ಇರಲೇಬೇಕು. ಮೇಲ್ಗಡೆ ಕವರ್ ಮಾತ್ರ ಕೊಡ್ತಾರೆ, ತಗಡು ಗಿಡ ಹಾಕೊಂಡೆಲ್ಲ ಮಾಡ್ತೀವಿ ಸರ್. ನಮಗೂ ಕೆಲವು ಕಡೆ ಜರ್ಕಿನ್ ಕೊಡ್ತಾರೆ. ಈ ಪೇಮೆಂಟ್ ಕಮ್ಮಿ ಅಂತ ಅನ್ಸುತ್ತೆ ನಿಮಗೆ? 600 ರೂಪಾಯಿ ಏನಿದೆ? ಈಗ 600 ರೂಪಾಯಿ ಸರ್. ಅವಾಗ ಬರೀ 3 ರೂಪಾಯಲ್ಲೇ 5 ರೂಪಾಯಲ್ಲಿ ಮಾಡಿದ್ದೀವಲ್ಲ ಸರ್ ಅವಾಗಿನ ಪೇಮೆಂಟಲ್ಲಿ. ಹಾಂ, ಬಟ್ ಅವತ್ತಿನ ಬದುಕು ಹಂಗೆ ಐತಲ್ಲ. ಅವತ್ತಿನ ಬದುಕು ಹಂಗೆ ಆಯಿತು. ಈಗ ಯಾರು ಪೇಮೆಂಟ್ನ ಈಗ ಕೇಳೋ ಇಂಟ್ರೆಸ್ಟಲ್ಲಿ ಯಾರೂ ಇಲ್ಲ. ಎಲ್ಲ ಯೂನಿಟು ಕೆಲಸ ಮಾಡೋರೆಲ್ಲ ಓನರ್ ಆಗ್ಬಿಟ್ಟಿದ್ದಾರೆ. ಲೈಟ್ ಮ್ಯಾನ್ಗಳು ಯೂನಿಟ್ ಇಟ್ಕೊಂಡಿದ್ದಾನೆ, ಕ್ರೈನ್ ಇಟ್ಕೊಂಡಿದ್ದಾನೆ, ಯೂನಿಟ್ ಇಟ್ಟಿದ್ದಾನೆ. ಕುಮಾರನ ನೋಡಿ 9 ಪಿಕ್ಚರ್ನ ಮಾಡ್ತಾನೆ ಕುಮಾರ. ಅವ್ರ ಅಣ್ಣ ACS ಯೂನಿಟು ಅವರೆಲ್ಲ ಒಂದು ಕಾಲದಲ್ಲಿ ಲೈಟ್ ಮ್ಯಾನ್ ಆಗಿ ನಮ್ಮ ಜೊತೆಲಿ ಮಾಡ್ತಿದ್ದರು. ಇವತ್ತು ಅವರೆಲ್ಲ ದೊಡ್ಡ ಪ್ರೊಡ್ಯೂಸರ್ ಆಗ್ಬಿಟ್ಟಾರೆ. ಯೂನಿಟ್ ಓನರು 9 ಯೂನಿಟು ಕುಮಾರ್. 9 ಯೂನಿಟ್ ಇದೆ. ದೊಡ್ಡ ಗೋಲ್ಡನ್ಗಳು ನಡೆಸ್ಕೊಂಡು ಮಾಡ್ತಾವ್ರೆ. ಹೆಂಗೆ ಮಾಡೋದು ಅಂತ ಹೇಳೋಕ್ಕಾಗಲ್ಲ, ಹೆಂಗೋ ಮಾಡಿದ್ದಾರೆ. ಸಣ್ಣ ಯೂನಿಟ್ ಇಟ್ಟರು, ಸಣ್ಣ ಯೂನಿಟಿಂದ ಹಂಗೆ ಇಂಪ್ರೂವ್ ಆಗಿ ಅಣ್ಣ ತಮ್ಮದಿರು ಇವತ್ತು 9 ಪಿಕ್ಚರ್ ಮಾಡ್ತಾರೆ. 9 ಗಾಡಿ ಬರುತ್ತೆ, 9 ಪಿಕ್ಚರ್ ಮಾಡ್ತಾರೆ. ಈಗ ಅದರಿಂದ ಅದು ಮಾಡಿದ್ರಿಂದ ಕೆಲವು ಯೂನಿಟ್ಗಳೆಲ್ಲ ಎಡ್ ಬಿದ್ದಿದೆ. ನಾವೆಲ್ಲಿ ನಮ್ಮ ಮನೆ ಕಟ್ಟಿದ ಮನೆಯೇ ಉಳಿಸ್ಕೊಳಕ್ಕಾಗಲಿಲ್ಲ. ನಮ್ಮ ಪ್ರಾಬ್ಲಮ್ ಆಗಿ ಹಿಂಗಾಗಿ ಹೆಂಗೋ ಮಾಡಿ ಪ್ರೀಮಿಯರಲ್ಲಿ ಸಂಪಾದನೆ ಮಾಡಿ ಅಲ್ಲಿ ಇಲ್ಲಿ ಹೊಟ್ಟೆ ಕಟ್ಕೊಂಡು ಮನೆ ಕಟ್ಟಿದ್ದು ಒಂದು ಹೆಬ್ಬಾಲಲ್ಲಿ. ಅದನ್ನೇ ಅಂಬರೀಷನ ಉಳಿಸ್ಕೊಟ್ರು. ಅದನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ. ಇನ್ನು ನಾವು ಯೂನಿಟ್ ಎಲ್ಲಿ ಮಾಡೋದು? ಅವಾಗ ತೊಂದರೆ. ಮಕ್ಕಳು ಓದಿಸ್ಬೇಕು, ಇದು ಬದುಕಬೇಕು. ನಾವು ನಮಗವಾಗ ಅಷ್ಟು ಮೈಂಡ್ ಇರಲಿಲ್ಲ. ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು ಇರಲಿಲ್ಲ. ದೇಶ ಹಿಂಗೆ ಇರುತ್ತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾವೊಂದು 2 ಕೋಟಿ ಇರ್ಬೋದಾಯಿತು. ಆ ಜಾಗದಲ್ಲಿ ಆ ಟೈಮಲ್ಲಿ ನಾವು ಸೈಟು ಮಾಡಿ ಇಟ್ಟಿದ್ರೆ ಅವಾಗೆಲ್ಲ 1000 ರೂಪಾಯಿಗೆಲ್ಲ ಕೊಡ್ತಿದ್ರು ಸೈಟ್ಗಳನ್ನ. ಪ್ರೀಮಿಯರ್ ಮುಂದೆನೇ, ವಿಜಯನಗರ ಅಲ್ಲ ಮುಂದೆ ನೋಡಿರ್ಬೇಕು ನೀವೆಲ್ಲ. ಆ ಕಡೆ ಹೋದರೆ ಪ್ರೀಮಿಯರ್ ಕಡೆ ಎಲ್ಲ 1200 ಎಲ್ಲ ರೆವಿನ್ಯೂ ಶೈಟ್ ಎಲ್ಲ ಇತ್ತಲ್ಲ. ಕಟ್ಕೊಳ್ಳಿ, ನಾವು ಕೊಡ್ತೀವಿ, ತಿಂಗಳ ಕಡೆ ಕಟ್ಕೊಳ್ಳಿ ಇದ್ದ ಪಡರಲ್ಲಿ ಅವರಲ್ಲ ತಿಂಗಳು 2 ಕಂತು ಕೊಡಿ ಅಂತ. ನಾವು ಎದುರ್ಕೊಂಡು ಭಯ ಎಲ್ಲಿ ಮೋಸ ಮಾಡಿಬಿಡ್ತಾರೋ ಅಂದ್ಬಿಟ್ಟು. ಆಮೇಲೆ ಮಾದಾಪುರ ಅಂತ ನಮ್ಮ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕ HD ಕೋಟೆಗೆ ಹೋಗೋ ರೋಡಲ್ಲಿ ಅಲ್ಲೂ ಬಂದು ನಮಗೆ ಎಷ್ಟು ಹಿಂಸೆ ಕೊಟ್ಟರು. ಸೈಟ್ ತೆಗೆದುಬಿಡಿ ಜಾಗನ ಅಂತ. ಅದು 4 ಕಂತು ಕಟ್ಟಿ 5 ಕಂತು ಕಟ್ಟಿ ಅಂತ 1000 ರೂಪಾಯಿಗೆಲ್ಲ ಕೊಡ್ತಿದ್ರು. 250 ಕಟ್ಟಿ ಅಂತ. ನಾವು ಭಯ. ನಾವು ತಗೊಳ್ಳೋ ಟೈಮಲ್ಲಿ ಯಾರೋ ಬಂದ್ಬಿಟ್ಟು ರೋಡ್ ಮಾಡಿಬಿಡ್ತಾನೆ, ತಗೊಳ್ಳೋರನ್ನ ಬಿಡ್ತಿದ್ದಿಲ್ಲ. ಏನಾರು ಆಗ್ಬಿಡ್ತದೆ, ಮೋಸ ಮಾಡಿಬಿಡ್ತಾರೆ ಅಂತ ಎದುರಿಸ್ಬಿಟ್ಟು ನಮ್ಮನ್ನು ತಗೊಳಕ್ಕೆ ಬಿಡ್ತಿದ್ದಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ದೊಡ್ಡ ಈ ಲೈಟ್ ಮ್ಯಾನ್ ಕೆಲಸ ನಾವು ಮಾಡಬೇಕಾಗಿರಲಿಲ್ಲ. ಇವತ್ತು ಅದೇ ಕೆಲಸ, 55 ವರ್ಷ ಅದೇ ಕೆಲಸ. ಅದೇ ಬಿಡ್ಸುತ್ತೆ. ಹಂಗೆ ಹೋಗಲಿಲ್ಲ, ಹಿಂಗೆ ಹೋಗಲಿಲ್ಲ. ಹೆಂಗಿದ್ದೀವಿ ಹಂಗೆ ಇದ್ದೀವಿ. ಅವತ್ತು ಹೆಂಗಿದ್ದೀವಿ ಇವತ್ತುವರೆಗೂ ಹಂಗೆ ಇದ್ದೀವಿ. ನಂದೇ ತಪ್ಪು, ಇನ್ನೇನು ಮಾಡೋಕ್ಕಾಗುತ್ತೆ. ನಾವೇ ನಮ್ಗೆ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಹೆಂಗೋ ಹೋಗ್ಬೋದಾಯ್ತು, ಇಲ್ಲ ಉಳಿಸ್ಬೋದಾಯ್ತು. ಇದು ಹಿಂಗೆ ಇರುತ್ತೆ ದೇಶ ಅಂದ್ಬಿಟ್ಟು ನಾವು ಖರ್ಚು ಮಾಡ್ಕೊಂಡು ಹಂಗೆ ಅಂದ್ಬಿಟ್ಟು. ಅವಾಗ ಟೈಮಲ್ಲಿ ಸ್ವಲ್ಪ ಅದು ಇದು ಹೋಗಿದ್ದು ಹಾಳು ಮಾಡಿದ್ವಿ. ಒಂದು ಕುಡಿಯೋ ಚಟ ಒಂದು ಇತ್ತು ಅವಾಗ, ಒಂದು 20 ವರ್ಷದ ಹಿಂದೆ. ಅವಾಗ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಳ್ಳೋದು ಮಾಡೋದು ಅದು ಇದು ಹೋಗೋದು ಅದಕ್ಕೆ ಕೆಡಿಸ್ಬಿಟ್ಟು. ಅವಾಗ ಆ ಬುದ್ಧಿ ಈಗಿರೋ ಬುದ್ಧಿ ಅವಾಗ ಇದ್ದಿದ್ರೆ ಅವಾಗ ಅಷ್ಟರಲ್ಲಿ ಇದು ಏರ್ಬಿಡ್ತಲ್ಲ, ಲಕ್ಷಗಟ್ಟಲೆ ಆಗೋಯ್ತಲ್ಲ. 1000 ರೂಪಾಯಿ ಇದ್ದು ಲಕ್ಷ ಆಗೋಯ್ತಲ್ಲ ಈಗ. ಇಲ್ಲಾಂದರೆ ನಾವು ಆರಾಮಾಗಿರ್ತೀವಿ. ಇದು ಸ್ವಂತ ಮನೆ ಇಲ್ಲ, ಇದು ಬಾಡಿಗೆ ಆಗಿದೆ. ಕುಟುಂಬ, ಮಕ್ಕಳು, ಮಗನ ಮದುವೆ ಆಗಿದೆ, ಮೊಮ್ಮಗವನೇ. ಮಗಳಿಗೆ ಮದುವೆ ಆಗಿದೆ, ಮೊಮ್ಮಗಳವನೇ. ಮಗಳು ನಿಮ್ಮ ಜೊತೆಲೇ ಇದ್ದಾಳೆ. ಮಗ ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದಾನೆ, ಪಕ್ಕದಲ್ಲೇ ಟೌನಲ್ಲಿ. ಅವ್ನು ಸೈಟ್ ಮಾಡಿ ಒಂದು ಮನೆ ಕಟ್ಕೊಂಡಿದ್ದಾರೆ, ಒಂದು ಸಿಂಗಲ್ ಫ್ಲೋರ್ ಮಾಡ್ಕೊಂಡಿದ್ದಾರೆ. ಮಾಡಿದ್ದಾನೆ ಕಳ್ಕೊಂಡಲ್ಲ. ಮನೆಯೆಲ್ಲ ಕಟ್ಟಿದ್ದಾನೆ ಹೆಬ್ಬಾಲಲ್ಲಿ ಮನೆ ಮಾಡಿ ಇನ್ನೊಂದು ಫ್ಲೋರ್ ಎತ್ತಬೇಕು ಅಂತ ಪ್ಲಾನ್ ಇತ್ತು. ಟೈಮ್ ಇರುತ್ತಲ್ಲ ಸರ್, ಮಾಡಿದ್ದು ಒಂದು 2 ಸೈಟು ಎಲ್ಲ ಇದೆಲ್ಲ ಹೋಯ್ತಲ್ಲ ಖುಷಿ ಇದೆಯಾ, ಬೇಜಾರಿದೆಯಾ? ಒಂದು ಟೈಮಲ್ಲಿ ಖುಷಿ ಇರುತ್ತೆ, ಒಂದು ಟೈಮಲ್ಲಿ ಬೇಜಾರಾಗುತ್ತೆ. ಒಂದು ಸತಿ ನಾವೇ ಅಳ್ತಾ ಇರ್ತೀವಿ ಕುಂತ್ಕೊಳ್ಳೋ. ಲೈಫಲ್ಲಿ ಇಷ್ಟು ವರ್ಷ ಹೆಂಗಂಗೂ ನಮ್ಮ ಜೊತೆಲಿದ್ದವಳು ಹೆಂಗಂಗೆ ಆಗೋರೆ, ನಾವು ಇನ್ನೂ ಹಂಗೆ ಇದೀವಲ್ಲ ಅಂತ ಮನಸ್ಸು ಬೇಜಾರಾಗುತ್ತೆ. ಏನು ಮಾಡೋದು ಅಂತ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. 20 ವರ್ಷ ಬೆಂಗಳೂರಲ್ಲಿ ಮನೆ, ಮೈಸೂರಲ್ಲಿ ಇತ್ತು. ಇಲ್ಲಿ ಬಂದು ಅಲ್ಲಿ ಮನಿಕೊಂಡು ಕೆಲಸ ಮಾಡ್ತಿದ್ದೋ ಬೆಂಗಳೂರಲ್ಲಿ. ಆಫೀಸೆಲ್ಲ ಮನಿಕೊಳ್ಳೋದು, ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡೋದು. ಗಾಂಧಿನಗರದಲ್ಲಿ ಸಂತೋಷ್ ಹೋಟ್ಲ್ ಮುಂದೆನೇ ಸ್ನಾನ ಮಾಡುವ ರೋಡಲ್ಲಿ. ಬೋರ್ವೆಲ್ ಇರೋದು. ಬೋರ್ವೆಲ್ 5 ಗಂಟೆಗೆ ಬಂದ್ಬಿಟ್ಟು ಬೋರ್ವೆಲ್ ಸ್ನಾನ ಮಾಡ್ಕೊಂಡು ನಿಮ್ಮೇನು ಮಹೇಶನ ಅವ್ನ ಕತೆ ಬಿಡಿ, ಅವ್ನ ಕತೆ ಹೆಂಗೆಲ್ಲ ಇದ್ದದ್ದು ಹೆಂಗೆಲ್ಲ ಆಗ್ಬಿಟ್ಟ. ಸಿನಿಟೆಕಲ್ಲಿ ಬಂದು ಸೇರಿದವನು ಅವ್ನು. ನಿಮ್ಮೇನು ಮೇಲೆ ಸವಣ್ತಾನೆ ನಿಮ್ಮೇನು. ಅದು ಇವತ್ತು ಅನ್ಕೊಂಡು ಲಕ್ಷಾಂತರ ರೂಪಾಯಿ ಮಡಗಿದ್ದಾನೆ. ಏನಿರಲಿಲ್ಲ ನಮ್ಮ ಸಿನಿಟೆಕಲ್ಲಿ ಕೆಲಸ ಮಾಡೋಗಾರೆ ನಾವು ಅವನ್ನೆಲ್ಲ. ಇವತ್ತು ವಾಟ್ರ್ ಪೈಪು ಅದು ಇದು ಕ್ರೈನು
ನಾವು ಇಲ್ಲಿ ಫಸ್ಟು ಗಣೇಶ್ ಮಿಸ್ ಬಂದು ಬೆಂಗಳೂರಲ್ಲಿ ಅವಾಗ ವಾಟ್ರು ಇರ್ತಿದ್ದಿಲ್ಲ. ಸಂತೋಷ್ ಹೋಟೆಲ್ ಅವಾಗ ಕಟ್ಟಿರಲಿಲ್ಲ. ನಂದಾ ಹೋಟ್ಲ್ ಇತ್ತು. ನಂದಾ ಹೋಟ್ಲ್ ಪಕ್ಕದಲ್ಲಿ ಆಫೀಸ್ ಇತ್ತು, ಗಣೇಶ್ ಮಿಸ್ ಆಫೀಸು. ನಮಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಅಲ್ಲಿ ಮುಂದೆ ಸಂತೋಷ್ ಹೋಟ್ಲ್ ಪಾರ್ಕ್ ಇದೆ, ಗೊತ್ತಿರ್ಬೋದು, ಗಾಂಧಿನಗರದಲ್ಲಿ ಒಂದು ಪಾರ್ಕ್ ಇದೆ ಸಂತೋಷ್ ಹೋಟ್ಲ್ ಹತ್ರ. ಅಲ್ಲಿ ಬೋರ್ವೆಲ್ ಇರೋದು. ಅಲ್ಲಿ ಹೋಗ್ಬಿಟ್ಟು 5 ಗಂಟೆಗೆ ಬೋರ್ವೆಲಲ್ಲಿ ಸ್ನಾನ ಮಾಡಿ 6 ಗಂಟೆಗೆಲ್ಲ ರೆಡಿ ಆಗಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ವು. ಅಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಸಿನಿಮಾದಲ್ಲಿ ಹಿಂಗೆಲ್ಲ ಮಾಡಿದ್ದೀವಿ ಅಂತ. ಮೈಸೂರು ಮನೆ, ಬೆಂಗಳೂರಲ್ಲಿ ಕೆಲಸ, ನೈಟ್ ಟ್ರೈನ್ 10-10ವರೆಗೆ ಅಲ್ಲಿ ಬೆಳಗ್ಗೆ ಬರುವ ಅಲ್ಲೇ ಮಕಾಗ ತೊಳ್ಕೊಂಬಂದ್ಬಿಡೋದು ಟ್ರೈನಲ್ಲೇ. ಅಲ್ಲೆಲ್ಲ ಉಚ್ಕೊಂಡು ಬೆಸ್ಟೆಲ್ಲ ತಗೊಂಬಿಟ್ಟು ಅಲ್ಲಿಂದ ಬಂದು ನೆಕ್ಸ್ಟಿಗೆ ಗಾಂಧಿನಗರಕ್ಕೆ ಬಂದ್ಬಿಟ್ಟು ಸೊ ಅಲ್ಲೇ ಮನೆಗಿರುವ. ರಾತ್ರಿ ಹೊತ್ತು ಹೋದರೆ ಕಳ್ರ ಕಾಟ ಅಲ್ಲಿ. ಮೆಜೆಸ್ಟಿಕ್ ರೋಡಲ್ಲಿ ಬರೋಕ್ಕಾಗ್ತಿದ್ದಿಲ್ಲ. 4 ಗಂಟೆಗೆ ಕಳ್ರು ಜಾಸ್ತಿ ಅಲ್ಲೆಲ್ಲ. ಸಂಗಮ್ ಥಿಯೇಟ್ರ್ ರೋಡಲ್ಲೆಲ್ಲ ಬರೋಕ್ಕಾಗ್ತಿದ್ದಿಲ್ಲ ಬ್ರಿಡ್ಜ್ ಮೇಲೆ. ಅವಾಗ ಈಗ ಬ್ರಿಡ್ಜ್ ಕಟ್ಟಿದ್ರೆ ಅವಾಗೆಲ್ಲ ಏನಿರಲಿಲ್ಲ, ಬಸ್ ಸ್ಟ್ಯಾಂಡೇ ಇರಲಿಲ್ಲ, ಅಷ್ಟೆಲ್ಲ ಸಿಂಪಲ್ ಆಗಿತ್ತು. ಅವಾಗ ಅಲ್ಲೇ ಮನೆಗಿದ್ದು ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬರ್ತಿದ್ದೆ, ರೈಲ್ವೆ ಸ್ಟೇಷನಿಂದ ಆಚೆ ಬರುವ. ಅಲ್ಲೇ ಇದ್ಬಿಟ್ಟು ಸ್ವಲ್ಪ ಹೊತ್ತು ಕಾಲ ಕಳೆದ್ಬಿಟ್ಟು ಹಂಗೆಲ್ಲ ಬದುಕಿದ್ದೀವಿ. ಇನ್ನು ಇವತ್ತವರೆಗೂ ಹಂಗೆ ಇದ್ದೀವಿ. ಮುಂದೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ, ಹಂಗೆ ಇದ್ದೀವಿ. ಮಕ್ಕಳು ಚೆನ್ನಾಗವ್ರೆ. ಅದೇ ಮಗ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಮಗಳು ಇಲ್ಲೇ ಮನೇಲಿದ್ದಾಳೆ. ಮಗ ಡ್ರೈವರ್ ಆಗಿದ್ದಾನೆ ಅಲ್ಲಿಯ ಅಲ್ಲಿಂದ. ಎಸ್ ಸರ್, ಒಳ್ಳೆಯದಾಗಲಿ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.